ಹಲೋ, ನಮಸ್ತೆ, ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಟಾಕಿಂಗ್ ಅಬೌಟ್ ಪ್ಲಾಂಟ್ ಕಿಂಗ್ಡಮ್. KCTಯಲ್ಲಿ ವೇಟೇಜ್ ಎಷ್ಟು, ಯಾವ ಕಾನ್ಸೆಪ್ಟ್ಸಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಈ ಸೀರೀಸನ್ನು ಕಂಟಿನ್ಯೂ ಮಾಡೋಣ. ಸೊ ಪ್ಲಾಂಟ್ ಕಿಂಗ್ಡಮ್ ಅನ್ನೋದು ನಿಮ್ಮ ಫಸ್ಟ್ PUC ಚಾಪ್ಟರ್. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಬಹುದು. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಆದ ನಂತರ ಬರುವಂಥದ್ದು. ಸೊ ಇಲ್ಲಿ ನಾವು ಏನು ಮಾಡಿದ್ವಿ, ಕೆಲವು ಎಕ್ಸಾಂಪ್ಲರ್ ಕ್ವೆಶನ್ಸನ್ನು ತಗೊಂಡು ಆಮೇಲೆ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸಿಂದ ಪ್ರಶ್ನೆಗಳನ್ನು ತಗೊಂಡಿದ್ದೀವಿ. ಸೊ ದ್ಯಾಟ್ ಯುವರ್ ಪ್ರಿಪ್ರೇಷನ್ ಈಸ್ ಕಂಪ್ಲೀಟ್. ಸೊ ಲೆಟ್ ಅಸ್ ಲುಕ್ ಎಟ್ ದ ವೇಟೇಜ್ ಆ್ಯಂಡ್ ಎನಾಲಿಸಿಸ್. ವೇಟೇಜ್ ಆ್ಯಂಡ್ ಎನಾಲಿಸಿಸ್ ಪ್ಲಾಂಟ್ ಕಿಂಗ್ಡಮ್ ಇದು ನೀವು ನೋಡಿದ್ರೆ ಫ್ರಾಮ್ ದಿ ಇಯರ್, ನಾನು ಹಿಂದೆ ಹೋದರೆ 2024 to 2019 ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇಫ್ ಯು ಸಿ ಆನ್ ಅನ್ ಆವ್ರೇಜ್ 0 to 1 ಕ್ವೆಶನ್. 2024 ಒಂದು ಪ್ರಶ್ನೆ ಕೇಳಿದ್ರು ಆನ್ ಲೈಫ್ ಸೈಕಲ್, ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಆದರೆ ಯು ಆರ್ ಆಲ್ರೆಡಿ ಅವೇರ್ ಆಫ್ ದ ಕಾಂಟ್ರವರ್ಸಿ ಅರೌಂಡ್ ದ KCET ಪೇಪರ್ ಇನ್ 2024. ಲೈಫ್ ಸೈಕಲ್ ಪ್ಲಾಂಟ್ ಕಿಂಗ್ಡಮ್ ಇದು ಆ್ಯಕ್ಚುಲಿ ನಿಮ್ಮ PU ಬೋರ್ಡಿಂದ ಆ್ಯಂಡ್ ಆಲ್ಸೋ ನಿಮ್ಮ ನೀಟ್ ಸಿಲೆಬಸ್ ನೀವು ನೋಡಿದ್ರೆ ವಿಚ್ ಇಸ್ ಅಫ್ಕೋರ್ಸ್ ನಾಟ್ ರಿಲೆವೆಂಟ್ ರೈಟ್ ನೌ, ಬಟ್ ಅದನ್ನು ಡಿಲೀಟ್ ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ PU ಬೋರ್ಡಿನ ಸಿಲೆಬಸ್ KCET ಪೇಪರ್ ಸೆಟ್ ಮಾಡುವಾಗ ಫಾಲೋ ಮಾಡಬೇಕು. ಆದರೆ KCET ಪೇಪರ್ ಸೆಟ್ ಆಗಬೇಕಾದ್ರೆ, ಬಿಕಾಸ್ ದ PU ಬೋರ್ಡ್ ಆ್ಯಂಡ್ KEA ಆರ್ 2 ಡಿಫ್ರೆಂಟ್ ಬಾಡೀಸ್. ಸೊ PU ಬೋರ್ಡ್ PU ಎಕ್ಸಾಮ್ ಕೊಡ್ತಾ ಇದೆ, KEA KCET ಎಕ್ಸಾಮ್ ಕೊಡ್ತಾ ಇದೆ. ಸಮ್ ಮಿಸ್ಕಮ್ಯುನಿಕೇಷನ್ ಆರ್ ನೋ ಕಮ್ಯುನಿಕೇಷನ್. PU ಬೋರ್ಡ್ ಏನು ಡಿಲೀಟ್ ಮಾಡಿದೆ ಅದು KEAಗೆ ಗೊತ್ತೇ ಇಲ್ಲ. ಆ್ಯಂಡ್ ಅವರು ಲೆಫ್ಟ್ ರೈಟ್ ಸೆಂಟರ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಈವನ್ ಫ್ರಮ್ ಡಿಲೀಟೆಡ್ ಪೋರ್ಷನ್. ಸೊ ದಿಸ್ ಹಾಕಿದ್ದೀನಿ ನಾನು ಲೈಫ್ ಸೈಕಲಿಂದ ಅಂತ, ಬಟ್ ಇಟ್ ಈಸ್ ಆ್ಯಕ್ಚುಲಿ ದ ಡಿಲೀಟೆಡ್ ಪಾರ್ಟ್ ಫ್ರಮ್ ವಿಚ್ ಕ್ವೆಶನ್ ವಾಸ್ ಆಸ್ಕ್ಡ್. ಅದೇ ನೀವು 2023ಗೆ ಬಂದಾಗ ಎಕ್ಸಾಂಪಲ್ ಬೇಸ್ಡ್ ಕ್ವೆಶನ್ ಅನ್ನು ಕೇಳಿದ್ದಾರೆ. ವೆನ್ ಯು ಕಮ್ ಟು 2022 ಸ್ಟೋರ್ಡ್ ಫುಡ್ ಮೆಟೀರಿಯಲ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಆ್ಯಂಡ್ ದ್ಯಾಟ್ ಟು ಇನ್ ಆಲ್ಗೆ. ಸೊ ನಿಮಗೆ ಹೇಗೆ ಗ್ರೀನ್ ಆಲ್ಗೆಯಲ್ಲಿ ಪೈರನಾಯ್ಡ್ಸ್ ಇದೆ, ಬ್ರೌನ್ ಆಲ್ಗೆಯಲ್ಲಿ ಲ್ಯಾಮಿನಾರಿನ್ ಆ್ಯಂಡ್ ಮ್ಯಾನಿಟಾಲ್ ಇದೆ, ರೆಡ್ ಆಲ್ಗೆಯಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್ ಇದೆ. ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಆ್ಯಂಡ್ ದೆನ್ ವೆನ್ ವಿ ಕಮ್ ಟು 2021 ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಡೋಫೈಟ್ಸ್ನ ಮೇಲೆ ಒಂದು ಪ್ರಶ್ನೆ ಅಬೌಟ್ ದ ಗೆಮೀಟ್, ನಂಬರ್ ಆಫ್ ಮೇಲ್ ಗೆಮೀಟ್ಸ್ ಆ್ಯಂಡ್ ಫೀಮೇಲ್ ಗೆಮೀಟ್ಸ್ ಆ್ಯಂಡ್ ಸೋ ಆನ್. ಅದ್ರ ಮೇಲೆ ಸೊ ಅರೌಂಡ್ ದ್ಯಾಟ್ ಪ್ರಶ್ನೆಯನ್ನು ಫ್ರೇಮ್ ಮಾಡಿದ್ದಾರೆ. ಅದೇ ನಾವು 2020 ಆ್ಯಂಡ್ 2019ಗೆ ಹೋದರೆ ಓಕೆ, ದೇರ್ ಹ್ಯಾವ್ ನಾಟ್ ಬೀನ್ ಎನಿ ಕ್ವೆಶನ್ ಆಸ್ಕ್ಡ್. ಸೊ ಲೈಕ್ ಐ ಆಲ್ವೇಸ್ ಸೇ, KCETಯಲ್ಲಿ ಫಸ್ಟ್ PUCಗೆ ವೇಟೇಜ್ ಕಮ್ಮಿ ಅಫ್ಕೋರ್ಸ್, ಬಟ್ ಯು ನೆವರ್ ನೋ ಎಲ್ಲಿಂದ ಯಾವ ಪ್ರಶ್ನೆಯನ್ನು ಕೇಳ್ತಾರೆ. ಆ್ಯಂಡ್ ಸ್ಪೆಷಲಿ ನಾನು ಬಾಟ್ನಿ ಅಥವಾ ಓವರ್ ಆಲ್ ಬಯಾಲಜಿ ಮಾತಾಡಬೇಕಾದ್ರೆ there are few chapters which are very easy. Plant kingdom comes under that category. So ಇದನ್ನು ನಾನು ಈಸಿ ಕ್ಯಾಟಗರಿಗೆ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಬರುವಂಥ ಪ್ರಶ್ನೆಗಳು ಹೆಚ್ಚಾಗಿ 99% ಸ್ಟ್ರೇಟ್ ಫಾರ್ವರ್ಡ್ ಇರುತ್ತೆ, ಸಿಂಪಲ್. ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ತೆಗೆದು ಪ್ರಶ್ನೆಯನ್ನು ಕೇಳ್ತಾರೆ ಆ್ಯಂಡ್ ಯು ವಿಲ್ ನಾಟ್ ಹ್ಯಾವ್ ಟು ಥಿಂಕ್ ಮಚ್. ತುಂಬ ತಲೆ ಉಪಯೋಗಿಸ್ಬೇಕಂತಿಲ್ಲ. ಅನ್ಲೈಕ್ ಪ್ಲಾಂಟ್ ಫಿಸಿಯಾಲಜಿ ವೇರ್ ಯು ಹ್ಯಾವ್ ಫೋಟೋಸಿಂಥೆಸಿಸ್ ಮತ್ತು ರೆಸ್ಪಿರೇಷನ್, right? And plant growth development is also easy actually. So conceptual questions ನೀವು ಎಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಬಹುದೇನು. ಇಂಥ ಪ್ರಶ್ನೆಗಳನ್ನು ಫ್ರೇಮ್ ಮಾಡೋಕ್ಕಾಗೋದು ಅವರಿಗೆ ಹೆಚ್ಚಾಗಿ ಫ್ರಮ್ ಫೋಟೋಸಿಂಥೆಸಿಸ್ ಆ್ಯಂಡ್ ರೆಸ್ಪಿರೇಷನ್ ಆ್ಯಂಡ್ ಫ್ರಮ್ ರೆಸ್ಪಿರೇಷನ್ ಆ್ಯಂಡ್ ಪ್ಲಾಂಟ್ ಪಾಠ. ದಟ್ಸ್ ವೈ ದಿಸ್ ಕುಡ್ ಬಿ ಕ್ಯಾಟಗರೈಸ್ ಆಸ್ ಅನ್ ಈಸಿ ಚಾಪ್ಟರ್, ಬಿಕಾಸ್ ಇಲ್ಲಿಂದ ಬಂದಿರುವಂಥ ಎಲ್ಲ ಪ್ರಶ್ನೆ ಇಫ್ ಯು ಪುಲ್ ಔಟ್ ಆ್ಯಂಡ್ ಸಿ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆಗಳು ಫ್ರಾಮ್ ಯೋರ್ ಟೆಕ್ಸ್ಟ್ ಬುಕ್. ಇಂಥ ಚಾಪ್ಟರ್ಸನ್ನು ಯಾವತ್ತೂ ಬಿಡಬೇಡಿ ಅಂತ ಹೇಳ್ತೀನಿ, ಬಿಕಾಸ್ ದೀಸ್ ಆರ್ ದ ಒನ್ಸ್ ದ್ಯಾಟ್ push you beyond your marks that you are planning to score, or these are the ones that push you and improve your score. Adike let us start with our first question. So cyanobacteria are classified under, nange gottu this is more relevant to biological classification, ಆದರೆ ಬಿಕಾಸ್ cyanobacteria is also called as blue green algae, ಮಕ್ಕಳಿಗೆ ಎಲ್ಲಾದರೂ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಹುದು. ದ್ಯಾಟ್ ಇಸ್ ಇಟ್ ಅ ಟೈಪ್ ಆಫ್ ಆಲ್ಗೆ. ಸೊ ರಿಮೆಂಬರ್, cyanobacteriaವನ್ನು ಬ್ಲೂ ಗ್ರೀನ್ ಆಲ್ಗೆ ಅಂತ ಯಾರೋ ಹಿಂದಿನ ಕಾಲದಲ್ಲಿ ಕರೆದ್ರಂತೆ, ಬಿಕಾಸ್ ಅದರ ಕಲರ್ ಬ್ಲೂ ಗ್ರೀನ್ ಇತ್ತು, ಹೆನ್ಸ್ ದ ನೇಮ್ ಸೈನೋ. ಆ್ಯಂಡ್ ಆಲ್ಗೆ ಬಿಕಾಸ್ ಇಟ್ ವಾಸ್ ಫೋಟೋಸಿಂಥೆಟಿಕ್, ಅದಕ್ಕೆ ಕರೆದ್ರು. ಆ್ಯಂಡ್ ಅದು ಒಂದು ರೀತಿ ಮನೆ ಹೆಸರು ಇರಲ್ವ ಮಕ್ಕಳಿಗೆ, ಆ್ಯಂಡ್ ಇಟ್ ಈಸ್ ಈಸಿ ಟು ಕಾಲ್, ಕ್ಯಾಚಿ ಇರುತ್ತೆ. ಅದಕ್ಕೆ ಇವನ್ ನೌ ವಿ ಆರ್ ಯೂಸಿಂಗ್ ಇಟ್. ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇಟ್ ಇಸ್ ವೆರಿ ಕನ್ಫ್ಯೂಸಿಂಗ್. ವಿ ಶುಡ್ ಹ್ಯಾವ್ ಗಾಟ್ ರಿಡ್ ಆಫ್ ಇಟ್. ಬಟ್ ಡೂ ರಿಮೆಂಬರ್, ಬ್ಲೂ ಗ್ರೀನ್ ಆಲ್ಗೆ ಅಂದರೆ ಸೈನೋಬ್ಯಾಕ್ಟೀರಿಯಾ ಸೇಮ್. ಆ್ಯಂಡ್ ದೇ ಕಮ್ ಅಂಡರ್ ವಿಚ್ ಕ್ಯಾಟಗರಿ ಅಂತ ಕೇಳ್ತಾ ಇದ್ದಾರೆ. ವಿಚ್ ಕ್ಯಾಟಗರಿ ಡೂ ದೇ ಕಮ್ ಅಂಡರ್?
ಸೊ ದಿಸ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಮೊನೆರಾ. 5 ಕಿಂಗ್ಡಮ್ ಇದೆ: ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಆನಿಮೇಲಿಯಾ. ರೈಟ್? ಸೊ ದಿಸ್ ಕಮ್ಸ್ ಅಂಡರ್ ಮೊನೆರಾ. ಆಲ್ಗೆ ಬೇಕಂತಲೇ ಅವ್ರು ಕೊಟ್ಟಿರೋದು. ಆಲ್ಗೆ ಕಮ್ಸ್ ಅಂಡರ್ ಪ್ಲಾಂಟೆ. ಅವ್ರಿಗೆ ಗೊತ್ತು ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಹುದು, ಬ್ಲೂ ಗ್ರೀನ್ ಆಲ್ಗೆ ಇರ್ಬೋದು ಅಂತ ನೀವು ಆಲ್ಗೆ ಮಾರ್ಕ್ ಮಾಡ್ತೀರಾ. ಸೊ ಡೋಂಟ್ ಡೂ ದ್ಯಾಟ್. ಇಟ್ ಇಸ್ ಮೊನೆರಾ, ದ ಕಿಂಗ್ಡಮ್ ದಟ್ ಬಿಲಾಂಗ್ಸ್ ಟು ಬ್ಯಾಕ್ಟೀರಿಯಾ. ಫ್ಯೂಷನ್ ಆಫ್ ಟೂ ಮೊಟೈಲ್ ಗೆಮೀಟ್ಸ್ ವಿಚ್ ಆರ್ ಡಿಸಿಮಿಲರ್ ಇನ್ ಸೈಜ್ ಇಸ್ ಟರ್ಮ್ಡ್ ಆಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಫ್ಯೂಷನ್ ಆಫ್ ಟೂ ಮೊಟೈಲ್ ಗೆಮೀಟ್ಸ್ ವಿಚ್ ಆರ್ ಡಿಸಿಮಿಲರ್ ಇನ್ ಸೈಜ್ ಇಸ್ ಟರ್ಮ್ಡ್ ಆಸ್ ಕೇಳ್ತಾ ಇರೋದು. ಊಗ್ಯಾಮಿ, ಐಸೋಗ್ಯಾಮಿ, ಎನೈಸೋಗ್ಯಾಮಿ ಆ್ಯಂಡ್ ಝೂಗ್ಯಾಮಿ ಅಂತ ಕೇಳ್ತಾ ಇದ್ದಾರೆ. ಸೊ ಅಂಡರ್ಸ್ಟ್ಯಾಂಡ್, ಇದು ಕೂಡ ನೀವು ಬಯಾಲಜಿಕಲ್ ಕ್ಲಾಸಿಫಿಕೇಶನಲ್ಲಿ ಫಂಗೈ ಇದು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ, ಮಿಯೋಸಿಸ್ ಬಂದಾಗ ಪ್ಲಾಸ್ಮೋಗ್ಯಾಮಿ ಅಂಡರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹವೆವರ್ ಇಲ್ಲಿಗೆ ಕೂಡ ಸ್ಪೆಷಲಿ ಆಲ್ಗೆಗೆ ಸ್ವಲ್ಪ ರಿಲೆವೆಂಟ್ ಆಗಿರೋದು, ಬಿಕಾಸ್ ಆಲ್ಗೆಯಲ್ಲಿ ಕೂಡ ನೀವು ಐಸೋ, ಎನೈಸೋ ಆ್ಯಂಡ್ ಊಗ್ಯಾಮಿಯನ್ನು ನೋಡ್ತೀರಾ. ಸೊ 2 ಮೊಟೈಲ್ ಗ್ಯಾಮಿಟ್ ಬಟ್ ವಿಚ್ ಆರ್ ಡಿಸ್ಸಿಮಿಲರ್ ಇನ್ ಸೈಜ್. ವೆನ್ ದೇ ಆರ್ ನಾಟ್ ಸಿಮಿಲರ್ ಇನ್ ಸೈಜ್ ದೇ ಆರ್ ಡಿಸ್ಸಿಮಿಲರ್ ಅಂತೀವಿ. ಮೊಟೈಲೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ದೇ ಆರ್ ಡಿಸ್ಸಿಮಿಲರ್ ಇನ್ ಸೈಜ್ ಅಂದಿದ ತಕ್ಷಣ ಅವರ್ ಆನ್ಸರ್ ಶುಡ್ ಬಿ ಎನೈಸೋಗ್ಯಾಮಿ. ಊಗ್ಯಾಮಿಯಲ್ಲಿ ದ ಗ್ಯಾಮೀಟ್ಸ್ ಆರ್ either ದಿಸ್ ವೇ, ಅಂದರೆ 2 ಗ್ಯಾಮೀಟ್ ಸೇಮ್ ಇನ್ ಸೈಜ್ ಬಟ್ ನಾನ್ ಮೊಟೈಲ್, ಇಲ್ಲ ಇಟ್ ಕ್ಯಾನ್ ಬಿ 2 ಗ್ಯಾಮೀಟ್ ಸೇಮ್ ಇನ್ ಸೈಜ್ ಆ್ಯಂಡ್ ಮೊಟೈಲ್. ಊಗ್ಯಾಮಿಯಲ್ಲಿ ಸ್ಪೆಸಿಫಿಕಲಿ ದ ಫೀಮೇಲ್ ಗೆಮೀಟ್ ಇಸ್ ಲಾರ್ಜ್ ಆ್ಯಂಡ್ ನಾನ್ ಮೊಟೈಲ್ ಆ್ಯಂಡ್ ಇಟ್ ಹ್ಯಾಸ್ ಸ್ಟೋರ್ಡ್ ಫುಡ್ ಮೆಟೀರಿಯಲ್ ಅಂತೀವಿ. ಆ್ಯಂಡ್ ದ ಮೇಲ್ ಗೆಮೀಟ್ ಇಸ್ ವೆರಿ ಸ್ಮಾಲ್ ಆಸ್ ಕಂಪೇರ್ ಟು ದ ಫೀಮೇಲ್ ಗೆಮೀಟ್ ಆ್ಯಂಡ್ ಮೊಟೈಲ್. ಝೂಗ್ಯಾಮಿ ಅಂತ ಹೇಳಿದ್ರೆ ಆಸ್ ಸಚ್ ನೀವು ಝೂಗ್ಯಾಮಿ ಎಲ್ಲೂ ಕಲ್ತಿಲ್ಲ. ಝೂ ಅಂದರೆ ಹೇಳಿದರೆ ಆ್ಯನಿಮಲ್ಸ್. ಮೊಟೈಲ್ ಗೆಮೀಟ್ಸ್ ಇನ್ವಾಲ್ವ್ ಆದರೆ ನೀವು ಝೂಗ್ಯಾಮಿ ಅಂತ ಕರಿಬಹುದು. ಸೊ ಕೆಲವೊಮ್ಮೆ ಮೊಟೈಲ್ ಇರಬೇಕಂತಿಲ್ಲ ಗೆಮೀಟ್ಸು ಅಲ್ವಾ. ಸೊ ಎನಿವೇಸ್ ದಿ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಸಿ. ಹೋಲ್ಡ್ ಫಾಸ್ಟ್, ಸ್ಟೈಪ್ ಆ್ಯಂಡ್ ಫ್ರಾಂಟ್ ಕಾನ್ಸ್ಟಿಟ್ಯೂಟ್ಸ್ ದ ಪ್ಲಾಂಟ್ ಬಾಡಿ ಇನ್ ಕೇಸ್ ಆಫ್. ಇದು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್. ಅಫ್ಕೋರ್ಸ್ ನಿಮ್ಮ ಫಿಯೋಫೈಸಿ ಬ್ರೌನ್ ಆಲ್ಗೆಯಲ್ಲಿ ಈ ಕಾನ್ಸೆಪ್ಟನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಸಪೋಸ್ ಒಂದು ಎಕ್ಸಾಂಪಲ್ ಡ್ರಾ ಮಾಡೋದಾದರೆ ಇಟ್ ವಿಲ್ ಲುಕ್ ಲೈಕ್ ದಿಸ್. ಸೊ ಈ ಬ್ರಾಡ್ ಬೇಸನ್ನು ನಾವು ಹೋಲ್ಡ್ ಫಾಸ್ಟ್ ಅಂತೀವಿ. ಈ ಕೋಲ್ ಥರದ್ದು ಏನಿದೆ ಸ್ಟಾಕ್ ಇಸ್ ಕಾಲ್ಡ್ ಎ ಸ್ಟೈಪ್ ಆ್ಯಂಡ್ ಇದಕ್ಕೆ ಅಟ್ಯಾಚ್ ಆಗಿರುವಂಥ ಎಲೆಯಂಥ ಭಾಗ ಇದನ್ನು ಫ್ರಾಂಡ್ ಅಂತೀವಿ. ಆ್ಯಂಡ್ ಇದರ ಮೇಲೆ ನಿಮಗೆ ಚಿಕ್ಕ ಪುಟ್ಟ ಏರ್ ಬ್ಲ್ಯಾಡರ್ ಕಾಣಿಸ್ಬಹುದು. ಏರ್ ಬ್ಲ್ಯಾಡರಿನ ಕೆಲಸ ಏನು? ಟು ಸ್ಟೋರ್ ಏರ್ ಸೊ ದ್ಯಾಟ್ ನೀರಿನಲ್ಲಿ ಬೆಳೀತಿರ್ಬೇಕಾದ್ರೆ ಅಟ್ಲೀಸ್ಟ್ ಫ್ರಾಂಡ್ ಶುಡ್ ಕಮ್ ಟು ದ ಸರ್ಫೇಸ್ ಆಫ್ ವಾಟರ್, ಎಲ್ಲಿ ಸನ್ಲೈಟ್ ಅವೈಲಬಿಲಿಟಿ ಇದೆ, ಸೊ ದ್ಯಾಟ್ ಫೋಟೋಸಿಂಥಸಿಸ್ ಆಗಲಿ ಅಂತ. ನೀರಿನ ಅಡಿಯಲ್ಲಿ ಉಳಿದು ಹೋದರೆ ಲೈಟ್ ಕರೆಕ್ಟಾಗಿ ಬೀಳಲ್ಲ ಆ್ಯಂಡ್ ಫೋಟೋಸಿಂಥಸಿಸ್ ಆಗಲ್ಲ. ಈ ಗಿಡಕ್ಕೆ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ. ಹೆನ್ಸ್ ದಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಫಿಯೋಫೈಸಿ. ಕ್ಲೋರೋಫೈಸಿ ಆರ್ ಮಚ್ ಮೋರ್ ಸಿಂಪ್ಲರ್. ಎನಿವೇಸ್ ಇಂಥ ಬಾಡಿ ಇಲ್ಲ. ರೋಡೋಫೈಸಿ ಕ್ಯಾನ್ ಬಿ ಮಚ್ ಮೋರ್ ಕಾಂಪ್ಲೆಕ್ಸ್ ಆರ್ ಸಿಂಪಲ್ ಡಿಪೆಂಡಿಂಗ್ ಅಪಾನ್ ದಿ ಎಕ್ಸಾಂಪಲ್. A plant shows thallus level of organization. It shows rhizoids and is haploid. It needs water to complete its life cycle because the male gametes are motile. Identify the group to which it belongs to. All right. Plant shows thallus level of organization. Thallus level of organization ಎರಡೇ ಗ್ರೂಪಲ್ಲಿ ಬರೋದು ಅಂಡರ್ ಪ್ಲಾಂಟೆ, ದಟ್ ಇಸ್ ಆಲ್ಗೆ ಆ್ಯಂಡ್ ಬ್ರಯೋಫೈಟ್ಸ್. ಎರಡರಲ್ಲಿ ಒಂದಿರಬೇಕು ಆನ್ಸರ್. ಇಲ್ಲಿ ಫಸ್ಟ್ ಲೈನಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಗ್ರೂಪ್ಸಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಥ್ಯಾಲಸ್ ಲೆವೆಲಿಗೆ ಎರಡೇ ಗ್ರೂಪ್. ಅದರಲ್ಲಿ ಯಾವ್ದು ಆನ್ಸರ್ ಅಂತ ನೆಕ್ಸ್ಟ್ ಲೈನ್ ನಮ್ಗೆ ಹೇಳುತ್ತೆ. ಶೋಸ್ ರೈಸಾಯ್ಡ್ಸ್ ಆ್ಯಂಡ್ ಇಸ್ ಹ್ಯಾಪ್ಲಾಯ್ಡ್. ನಾವು ಹ್ಯಾಪ್ಲಾಯ್ಡ್ ಇಸ್ ಆಲ್ಗೆ ಆಲ್ಸೋ, ಆದರೆ ಆಲ್ಗೆಯಲ್ಲಿ ರೈಸಾಯ್ಡ್ಸ್ ಅಂತ ಎಲ್ಲೂ ಓದಿಲ್ಲ. ರೈಸಾಯ್ಡ್ಸ್ ನಾವು ಓದಿರೋದು ಫಾರ್ ದ ಫಸ್ಟ್ ಟೈಮ್ ಅಂಡರ್ ಬ್ರಯೋಫೈಟ. ಇಟ್ ನೀಡ್ಸ್ ವಾಟರ್ ಟು ಕಂಪ್ಲೀಟ್ ಇಟ್ಸ್ ಲೈಫ್ ಸೈಕಲ್ ಅಂದಿದ ತಕ್ಷಣ ನಮಗೆ ಗೊತ್ತು ಬ್ರಯೋಫೈಟ್ ವಿಲ್ ಬಿ ದಿ ಆನ್ಸರ್ because the male gametes are motile. Hence our answer will be bryophytes. Ma'am, pteridophytes ಹೇಳ್ಬಹುದಲ್ವಾ? They also need water to complete their life cycle. ಹೌದು, ಆದರೆ they are not haploid ಮಕ್ಕಳೇ. ಪ್ಲಸ್ they don't show thallus level of organization. ಇದರಲ್ಲಿ ನಿಮಗೆ ಡಿಫ್ರೆನ್ಶಿಯೇಟೆಡ್ ರೂಟ್ ಸ್ಟೆಮ್ ಲೀಫ್ ಕಾಣಿಸುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಏನು ಡೌಟ್ ಇರಬಾರ್ದು. ಅಗೇನ್ ಜಿಮ್ನೋಸ್ಪರ್ಮ್ಸ್ ಆರ್ ಡಿಪ್ಲಾಯ್ಡ್. ಮೊನೋಕಾಟ್ಸ್ ಆರ್ ಏಂಜಿಯೋಸ್ಪರ್ಮ್ಸ್, ಅಗೇನ್ ದೇ ಆರ್ ಡಿಪ್ಲಾಯ್ಡ್. ಮುಂದೆ ಹೋಗೋಣ. ಪ್ರೋಥ್ಯಾಲಸ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಅ ಪ್ರೋಥ್ಯಾಲಸ್?
ಪ್ರೋಥ್ಯಾಲಿಸ್ ಅಂದಿದ ತಕ್ಷಣ PR ಪ್ರೋಥ್ಯಾಲಿಸ್, PT ಟೆರಡೋಫೈಟ್. ಸೊ P ಫಾರ್ ಪ್ರೋಥ್ಯಾಲಿಸ್, P ಫಾರ್ ಟೆರಡೋಫೈಟ್ ನೆನ್ಪಿಟ್ಕೊಳ್ಳಿ. ಪ್ರೋಥ್ಯಾಲಿಸ್ ಇಸ್ ನಥಿಂಗ್ ಬಟ್ a structure which roughly resembles a heart shape. And ಇಲ್ಲಿ ನಿಮಗೆ ರೂಟ್ಸ್ ಕಾಣಿಸಬಹುದು. You might find roots. And it's a multicellular structure of course. And ಇಲ್ಲಿ ನಿಮಗೆ ಆಂಥೆರಿಡಿಯಾ and ಆರ್ಕಿಗೋನಿಯಾ ಬೆಳೀತಾ ಇರುತ್ತೆ on this heart shaped ಪ್ರೋಥ್ಯಾಲಿಸ್. ಇದನ್ನ ನಾವು ಗೆಮೆಟೋಫೈಟ್ ಅಂತೀವಿ. ಹಸಿರು ಕಲರ್, ದಟ್ ಮೀನ್ಸ್ ಇಟ್ ಇಸ್ ಇಂಡಿಪೆಂಡೆಂಟ್. ಹಸಿರಿದ್ರೆ ಪಿಗ್ಮೆಂಟ್ ಇದೆ ಅಂತ ಅರ್ಥ, ಫೋಟೋಸಿಂಥಸಿಸ್ ಮಾಡಬಹುದು. ಸೊ ಅ ಸ್ಪೋರೋಫಿಟಿಕ್ ಫ್ರೀ ಲಿವಿಂಗ್ ಸ್ಟ್ರಕ್ಚರ್ ನೋ a structure in pteridophyte form before the thallus development. Maybe not really because pteridophyte al thallus anta as such illa. Thallus is when the body is undifferentiated. Gametophyte free living structure formed in pteridophyte. Yes, it's a gametophyte andre idakke archegonia antheridia which is gamete producing structure produce mado ability ide. Primitive structure formed after fertilization in pteridophyte ಕೂಡ ತಪ್ಪು. ಸೊ ನಮ್ಮ ಹತ್ರ ಸ್ಪೋರೋಫೈಟ್ ಅನ್ನೋ ಗಿಡ ಇರುತ್ತೆ, ಅದ್ರಲ್ಲಿ ಸ್ಪೋರ್ಸ್ ಬೆಳೀತಾ ಇರುತ್ತೆ. ವೆನ್ ದ ಸ್ಪೋರ್ಸ್ ಫಾಲ್ ಆನ್ ದ ಸೂಟಬಲ್ ಸರ್ಫೇಸ್ ನಿಮಗೆ ಈ ಹಾರ್ಟ್ ಶೇಪ್ಡ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇದೆ ವಿಚ್ ಇಸ್ ನಥಿಂಗ್ ಬಟ್ ದ ಗೆಮಿಟೋಫೈಟ್. ಆ್ಯಂಡ್ ಇದರ ಪ್ಲಾಯ್ಡಿ ಏನು ಅಂತ ಕೇಳಿದ್ರೆ ಇದು ಹ್ಯಾಪ್ಲಾಯ್ಡ್ ಆಗುತ್ತೆ ಬಿಕಾಸ್ ಇಟ್ಸ್ ಅ ಗೆಮಿಟೋಫೈಟ್. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಒಂದು ರೂಲ್ ಇದೆ, whenever a structure is haploid, it belongs to gametophytic generation, vice versa. Whenever a structure is diploid, it belongs to sporophytic generation and vice versa. ಮುಂದೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆಗೆ. Plants of this group, okay, are diploid and well adapted to extreme conditions. They grow bearing sporophylls in compact structures called cones. ದಿ ಗ್ರೂಪ್ ಇನ್ ರೆಫರೆನ್ಸ್ ಇಸ್ ಕೋನ್ಸ್ ಅಂದಿದ ತಕ್ಷಣ ಹೆಚ್ಚಾಗಿ ದೇ ಆರ್ ಟಾಕಿಂಗ್ ಅಬೌಟ್ ಜಿಮ್ನೋಸ್ಪರ್ಮ್ಸ್. ಒಂದು ಎಕ್ಸೆಪ್ಷನ್ ಇದೆ ಇನ್ ಟೆರಡೋಫೈಟ್ಸ್, ಬರೀ ಒಂದೇ ಗಿಡ ಕೋನ್ ತೋರಿಸುತ್ತೆ ಆ್ಯಂಡ್ ದ್ಯಾಟ್ ಈಸ್ ಈಕ್ವಿಸಿಟಮ್. ಸೊ ಈಕ್ವಿಸಿಟಮ್ ಅನ್ನೋ ಗಿಡ ಕೋನ್ಸ್ ತೋರಿಸುತ್ತೆ, ಆದರೆ ಎಲ್ಲ ಟೆರಡೋಫೈಟ್ಸಲ್ಲಿ ಇಲ್ಲ. ಸೊ ಇಟ್ ಕೆನ್ ನಾಟ್ ಬಿ ಎ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಜಿಮ್ನೋಸ್ಪರ್ಮ್ಸಲ್ಲಿ ಹೆಚ್ಚಾಗಿ ಗಿಡಗಳು ಶೋ cone formation, that is the reproductive structure. Monocot, dicot, angiosperms ಅಲ್ಲಿ ಬರುತ್ತೆ. ಇಲ್ಲಿ reproductive structure ಏನು, ಹೂಗಳು, flowers. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಓಕೆ, ಈ ಪ್ರಶ್ನೆ ಮಕ್ಕಳೇ ಏಂಜಿಯೋಸ್ಪರ್ಮ್ ಇಂದ ಬಂದಿದೆ. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಏಂಜಿಯೋಸ್ಪರ್ಮ್ ಅನ್ನ ಡಿಲೀಟ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ದ ಲೈಫ್ ಸೈಕಲ್ ಇಸ್ ಡಿಲೀಟೆಡ್. However, I'm assuming you are a second PUC student. So, ನೀವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕಲ್ತಿರ್ತೀರಾ. ಸೊ ಅಲ್ಲಿಗೆ ಇದನ್ನು ಕನೆಕ್ಟ್ ಮಾಡಿ ಆನ್ಸರ್ ಮಾಡಬಹುದು. ಟ್ರೈ ಆ್ಯಂಡ್ ಆನ್ಸರ್ ದಿಸ್ ಕ್ವೆಶನ್. ಇದು ಎಕ್ಸಾಂಪ್ಲರಲ್ಲಿ ಇದ್ದಿದ್ದು, ಬಿಡೋಣ ಅನ್ಕೊಂಡೆ, ಬಟ್ ದೆನ್ ಐ ಥಾಟ್ ಬಿಕಾಸ್ ಯು ಆರ್ ಮೋರ್ ಲೈಕ್ಲಿ ಅ ಸೆಕೆಂಡ್ PUC ಸ್ಟೂಡೆಂಟ್, ನಿಮ್ಗೆ ಇದರ ಆನ್ಸರ್ ಗೊತ್ತಿರುತ್ತೆ. ಒಂದು ವೇಳೆ ನೀವು ಫಸ್ಟ್ PUC ಸ್ಟೂಡೆಂಟ್ ಆದರೆ ಮ್ಯಾಮ್ ನಮ್ಗಿದು ಗೊತ್ತಿಲ್ಲ ಅಂದರೆ ಡೋಂಟ್ ವರಿ, ಇದನ್ನು ಸ್ಕಿಪ್ ಮಾಡಿ. ಓಕೆ, ನೆಕ್ಸ್ಟ್ ಇಯರ್ ಸೆಕೆಂಡ್ PUCಗೆ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ, ಇನ್ ದಿಸ್ ವಿಡಿಯೋ ಯು ಕಮ್ ಅಕ್ರಾಸ್, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಎಂಬ್ರಿಯೋ ಸ್ಯಾಕ್ ಆಫ್ ಅನ್ ಏಂಜಿಯೋಸ್ಪರ್ಮ್ ಇಸ್ ಮೇಡ್ ಅಪ್ ಆಫ್. ಸೊ ಎಂಬ್ರಿಯೋ ಸ್ಯಾಕ್ ಆಫ್ ಅನ್ ಏಂಜಿಯೋಸ್ಪರ್ಮ್ ಎಲ್ಲಿರೋದು? ಓವ್ಯೂಲ್. ಹೂ ಇದೆ, ಹೂವಲ್ಲಿ ಓವರಿ ಇದೆ, ಓವರಿ ಒಳಗಡೆ ಓವ್ಯೂಲ್ ಇದೆ, ಓವ್ಯೂಲಿನ ಒಳಗಡೆ ಎಂಬ್ರಿಯೋ ಸ್ಯಾಕ್ ಇರೋದು. ಸೊ ಎಂಬ್ರಿಯೋ ಸ್ಯಾಕಲ್ಲಿ ಎರಡು ಸೆಲ್ಸ್, ಇಲ್ಲಿ ಸಿನರ್ಜಿಡ್ಸ್, ಅದರ ಆಪೋಸಿಟ್ ಸೈಡಲ್ಲಿ ನಿಮಗೆ 3 ಆಂಟಿಪೋಡಲ್ ಸೆಲ್, ಮಧ್ಯದಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ, ಆ್ಯಂಡ್ ದಿಸ್ ಹಿಯರ್ ಇಸ್ ದಿ ಲೆಟ್ಸ್ ಸೇ ಎಗ್ ಸೆಲ್. ಸೊ ಎಷ್ಟು ಸೆಲ್ಸ್ ಇವೆ, ಎಷ್ಟು ನ್ಯೂಕ್ಲಿಯೈ ಇದೆ ಲೆಕ್ಕ ಹಾಕೊಳ್ಳಿ. ಸೆಲ್ಸ್ ಲೆಕ್ಕ ಹಾಕೊಳ್ಳಿ, 1 2 3 4 5 6, ಇದು ಮಧ್ಯದ್ದು ಒಂದು ಸೆಲ್ ಆಗುತ್ತೆ 7. ಆ್ಯಂಡ್ ನ್ಯೂಕ್ಲಿಯೈ ಜೀವ ಕೇಂದ್ರಗಳು ಎಷ್ಟು? 1 2 3 4 5 6 7 8. So 7 cells and 8 nuclei. Option B would be the answer. If again second PUC ಮಕ್ಕಳಿಗೆ ಇದು ರಿಲೆವೆಂಟ್ ಪ್ರಶ್ನೆ, ನೀವು ಫಸ್ಟ್ PU ಸ್ಟೂಡೆಂಟ್ ಆದರೆ ನಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಆದರೆ ಇಟ್ಸ್ ಓಕೆ, ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸ್ಕಿಪ್ ಮಾಡಿ ಈ ಪಾರ್ಟ್ ಆಫ್ ದ ವಿಡಿಯೋ, ಅದರ್ವೈಸ್ ಯು ಕ್ಯಾನ್ ಸ್ಟಿಕ್ ಅರೌಂಡ್ ಆ್ಯಂಡ್ ಟ್ರೈ ಟು ಆನ್ಸರ್ ದಿಸ್ ಕ್ವೆಶನ್. ಇದು ಕೂಡ ನಿಮ್ಮ ಕರೆಂಟ್ ಸಿಲೆಬಸ್ ಪ್ರಕಾರ ನಾನು ಹೋದರೆ, ಬಿಕಾಸ್ ಏಂಜಿಯೋಸ್ಪರ್ಮ್ ಇಸ್ ರಿಮೂವ್ಡ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿಗೆ ಇದು ಕನೆಕ್ಟ್ ಆಗುತ್ತೆ ಸೆಕೆಂಡ್ PUC.
If the diploid number of a flowering plant is 36, what would be the chromosome number in its endosperm? Remember, diploid andre 2n 36. Okay. ಎಂಡೋಸ್ಪರ್ಮಿನ ಪ್ಲಾಯಿಡಿ ಎಂಜಿಯೋಸ್ಪರ್ಮ್ಸ್ ಅಲ್ಲಿ 3n ಇರೋದು 3n. ಸೊ ನೀವೇನ್ ಮಾಡಬೇಕು, ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ n ಯೂಸಿಂಗ್ ದಿಸ್ ಇನ್ಫಾರ್ಮೇಶನ್. ಸೊ ವ್ಯಾಲ್ಯೂ ಆಫ್ n ಹೇಗೆ ಹುಡುಕ್ತೀರಾ? n is equal to 36 divided by 2. ಎಷ್ಟಾಗುತ್ತೆ? ವಾಟ್ ವುಡ್ ಬಿ ದ ವ್ಯಾಲ್ಯೂ ಆಫ್ n ಇನ್ ದಿಸ್ ಕೇಸ್? 18. ಹೌದಾ? Then here substitute ಮಾಡಿ 3 into 38 is equal to how much? As simple as that. ಅರ್ಥ ಆಯ್ತಾ? What would be the answer here? I'm sure you have got the answer. You just have to multiply the 2. 54. ನಮ್ಮ ಉತ್ತರ ಆಪ್ಷನ್ ಸಿ. ಈಸಿ ಅಲ್ವಾ? ಎಸ್. ಪ್ರೋಟೋನೀಮಾ ಅಂದರೆ ಏನು? ಫಸ್ಟ್ ಆಫ್ ಆಲ್, ಪ್ರೋಟೋನೀಮಾ ಅನ್ನೋದು ಒಂದೇ ಗ್ರೂಪಲ್ಲಿ ನೀವು ಕೇಳಿರೋದು ಬ್ರಯೋಫೈಟಾ. ಅದರಲ್ಲಿ ಕೂಡ ಬ್ರಯೋಫೈಟಾದಲ್ಲಿ ಲಿವರ್ ವರ್ಟ್ ಅಂತ ಇದೆ, ಮಾಸಸ್ ಅಂತ ಇವೆ. ದಿಸ್ ಕಮ್ಸ್ ಅಂಡರ್ ಮಾಸಸ್. ಲಿವರ್ ವರ್ಟ್ ನೋ. ಓಕೆ. ಪ್ರೋಟೋನಿಮಾ ಅಂದರೆ ಏನು? ಇಸ್ ಹ್ಯಾಪ್ಲಾಯ್ಡ್ ಆ್ಯಂಡ್ ಇಸ್ ಫೌಂಡ್ ಇನ್ ಮಾಸಸ್, ಡಿಪ್ಲಾಯ್ಡ್ ಆ್ಯಂಡ್ ಇಸ್ ಫೌಂಡ್ ಇನ್ ಲಿವರ್ ವರ್ಟ್. ಡಿಪ್ಲಾಯ್ಡ್ ಅಂತೂ ಅಲ್ವೇ ಅಲ್ಲ. ಸೊ ದಿ ಆನ್ಸರ್ ಇಸ್ ಹ್ಯಾಪ್ಲಾಯ್ಡ್, ಆ್ಯಂಡ್ ಹ್ಯಾಪ್ಲಾಯ್ಡ್ ಆಪ್ಷನ್ ಎ ಮತ್ತು ಡಿ ಮಧ್ಯ ಬರುತ್ತೆ. ಟೆರಡೋಫೈಟ್ಸ್ 100% ಅಲ್ಲ. ದೆನ್ ದಿ ಆನ್ಸರ್ ಇಸ್ ಹ್ಯಾಪ್ಲಾಯ್ಡ್ ಆ್ಯಂಡ್ ಇಸ್ ಫೌಂಡ್ ಇನ್ ಮಾಸಸ್, ಆಪ್ಷನ್ ಎ. Giant redwood tree, Sequoia sempervirens, is a or an. So giant redwood sequoia, irrespective of the species, ಇಡೀ ಪ್ಲಾಂಟ್ ಕಿಂಗ್ಡಮ್ ಅಲ್ಲೇ ಎಲ್ಲಕ್ಕಿಂತ ದೊಡ್ಡ ಮರ ಅಂತ ಹೇಳಿದ್ರೆ ಸಿಕ್ವಿಯಾ, and it comes under gymnosperm. It's a type of gymnosperm. Giant redwood tree. ಸಿಂಪಲ್, ಡೈರೆಕ್ಟ್, ಸ್ಟ್ರೇಟ್ ಫಾರ್ವರ್ಡ್, ಎಕ್ಸಾಂಪಲ್ ಬೇಸ್ಡ್ ಪ್ರಶ್ನೆ. ಇಲ್ಲಿ ಯಾವುದೇ ರೀತಿ ಏನಂತಾರೆ ಡಿಸ್ಕ್ರಿಪ್ಷನ್ ಕೊಡ್ಬೇಕಂತಿಲ್ಲ. ಓಕೆ. ಅಗೇನ್ ಅನದರ್ ಎಕ್ಸಾಂಪಲ್ ಬೇಸ್ಡ್ ಕ್ವೆಶನ್. ಐಸೋಗ್ಯಾಮಿ ವಿತ್ ನಾನ್ ಫ್ಲಾಜೆಲ್ಲೇಟೆಡ್ ಗೆಮೀಟ್ಸ್ ಇಸ್ ಫೌಂಡ್ ಇನ್ ಕ್ಲೆಮೈಡೋಮೊನಾಸ್ ಮಕ್ಕಳೇ ಹ್ಯಾಸ್ ಫ್ಲಾಜೆಲ್ಲಾ. ಇಟ್ಸ್ ಗ್ರೀನ್ ಆಲ್ಗೆ. ಯೂಲೋಥ್ರಿಕ್ಸ್, ಇದು ಎಲ್ಲನೂ ಗ್ರೀನ್ ಆಲ್ಗೆನೆ. ಯೂಲೋಥ್ರಿಕ್ಸ್ ಹ್ಯಾಸ್ ಮೊಟೈಲ್ ಗೆಮೀಟ್ಸ್. ಇಲ್ಲಿ ಕೂಡ ಹೆಚ್ಚಾಗಿ ಮೊಟೈಲ್ ಗೆಮೀಟ್ಸ್ ಇರಬಹುದು, ಅಥವಾ ನಾನ್ ಮೊಟೈಲ್ ಗೆಮೀಟ್ಸ್ ಕೆಲವು ಸ್ಪೀಷಿಯಸ್ ಅಲ್ಲಿ ಇರಬಹುದು, ಬಟ್ ಇದ್ರೆ ಚಾನ್ಸಸ್ ಜಾಸ್ತಿ. ಯೂಲೋಥ್ರಿಕ್ಸ್ ಅಲ್ಲಿ ಕೂಡ ಸೇಮ್ ಸೈಜ್ ಮೊಟೈಲ್. ಪೈರೋಗೈರದಲ್ಲಿ ಸೇಮ್ ಸೈಜ್ ನಾನ್ ಮೊಟೈಲ್. ವೋಲ್ವಾಕ್ಸ್ ಅಲ್ಲಿ ಊಗ್ಯಾಮಿ ಕಾಣಿಸುವಂಥದ್ದು. ಸೊ ದಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಸಿ. In this particular case, direct, straightforward prashne. Most algae are characterized by presence of embryo, presence of multicellular jacketed sex organs, possessing thalloid plant body, and one nimsha, presence of photosynthetic independent sporophyte. ಇದು ಕೂತ್ರೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಟ್ರೈ ಟು ರೀಕಾಲ್ ಏನು ಓದಿದ್ದೀರಾ. ಪ್ರೆಸೆನ್ಸ್ ಆಫ್ ಎಂಬ್ರಿಯೋ ಮಕ್ಕಳೇ ಆಲ್ಗೆಯಲ್ಲಿ ಇಲ್ಲ. ಇಟ್ಸ್ ಅ ನಾನ್ ಎಂಬ್ರಿಯೋ ಫೈಟ್. ಐ ವಿಲ್ ರಿಪೀಟ್. ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಸೊ ಎಂಬ್ರಿಯೋ ಸ್ಟಾರ್ಟ್ ಆಗೋದು ಫ್ರಮ್ ದ ಗ್ರೂಪ್ ಬ್ರಯೋಫೈಟ್, ಆಮೇಲೆ ಟೆರಡೋ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಹಾಗೆ ಏಂಜಿಯೋಸ್ಪರ್ಮ್ಸ್. ಮಲ್ಟಿಸೆಲ್ಯುಲಾರ್ ಜಾಕೆಟೆಡ್ ಸೆಕ್ಸ್ ಆರ್ಗನ್ಸ್, ದೇ ಆರ್ ರೆಫರಿಂಗ್ ಟು ಆಂಥೆರಿಡಿ ಆ್ಯಂಡ್ ಆರ್ಕಿಗೋನಿಯಾ. ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಡೋಫೈಟ್ಸ್. ಪೊಸೆಸಿಂಗ್ ಥ್ಯಾಲಾಯ್ಡ್ ಪ್ಲಾಂಟ್ ಬಾಡಿ ಆ್ಯಂಡ್ ಅ ಪ್ರೆಸೆನ್ಸ್ ಆಫ್ ಫೋಟೋಸಿಂಥೆಟಿಕ್ ಇಂಡಿಪೆಂಡೆಂಟ್ ಸ್ಪೋರೋಫೈಟ್. ಇದು ಸ್ಟಾರ್ಟ್ ಆಗೋದು ಫ್ರಾಮ್ ಟೆರಡೋಫೈಟ್, ದೆನ್ ಜಿಮ್ನೋಸ್ಪರ್ಮ್ಸ್ ಹಾಗೆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಕಾಣಿಸುತ್ತೆ, 3 ಗ್ರೂಪಲ್ಲಿ. Then we are left with only one, possessing thalloid plant body. ಕೊಟ್ಟಿರೋಂಥ ಆಪ್ಷನ್ಸ್ ಅಲ್ಲಿ this would be the right one. Most algae are characterized by possessing thalloid plant body. It is also true for another group called bryophytes.
ಅರ್ಥ ಆಯ್ತಾ? ಬಟ್ ಕ್ವೆಶನ್ ಅಲ್ಲಿ ಆಲ್ಗೆ ಕೇಳಿದರೆ, ಹೆನ್ಸ್ ದಿ ಆನ್ಸರ್ ಇಸ್ ಆಪ್ಷನ್ ಸಿ. ಅಗಾರ್ ಅಗಾರ್ ಕಾಮನ್ಲಿ ಯೂಸ್ಡ್ ಇನ್ ಕಲ್ಚರ್ ಮೀಡಿಯಂ ಇಸ್ ಒಬ್ಟೈನ್ಡ್ ಫ್ರಮ್, ಇದು ನಮ್ಮ ಆಲ್ಗೆಯಲ್ಲಿ ಇಕನಾಮಿಕ್ ಇಂಪಾರ್ಟೆನ್ಸ್ ಅಲ್ಲಿ ಬರುತ್ತೆ. ರೆಡ್ ಆಲ್ಗೆಯಿಂದ ಅಗಾರ್ ಅಗಾರ್ ಅನ್ನೋದು ಫ್ರಮ್ ದ ಸೆಲ್ ವಾಲ್ ಇಟ್ ಇಸ್ ಎಕ್ಸ್ಟ್ರಾಕ್ಟೆಡ್. ಜೆಲಿಡಿಯಂ, ಕ್ಯಾರಾ, ಸರ್ಗ್ಯಾಸಮ್, ಪಾಲಿಸೈಫೋನಿಯಾ. ಸೊ ವಾಟ್ ಶುಡ್ ಬಿ ದಿ ಆನ್ಸರ್ ಹಿಯರ್? ಉತ್ತರ ಏನಾಗಬೇಕಿಲ್ಲಿ? ದ ಆನ್ಸರ್ ಶುಡ್ ಬಿ ಜೆಲಿಡಿಯಂ. Cara is nothing but a green algae, Sargassum is brown algae, Polysyphonia red algae ಹೌದು, ಆದರೆ ಗ್ರಾಸಿಲೇರಿಯಾ ಇನ್ನೊಂದು, and then Gelidium ಇಂದ actually agar, specially Gelidium ಇಂದ extract ಮಾಡೋದು. Okay, Cara is green algae, Sargassum ಅನ್ನೋದು brown algae. ಈ ಸೂಪ್ಸ್ ಇಟ್ ಇಸ್ ಎಡಿಬಲ್, ಸೂಪ್ಗಳಲ್ಲೆಲ್ಲ ಕನ್ಸ್ಯೂಮ್ ಮಾಡ್ತಾರೆ. ಇದು ರೆಡ್ ಆಲ್ಗೆನೆ, ಬಟ್ ಇಲ್ಲಿಂದ ನಿಮಗೆ ಅಗಾರ್ ಅಗಾರ್ ಎಕ್ಸ್ಟ್ರಾಕ್ಟ್ ಆಗ್ತಿಲ್ಲ. ಫ್ಯೂಕೋಝ್ಯಾಂಥಿನ್ ಇಸ್ ಫೌಂಡ್ ಇನ್ ಪ್ಲಾಂಟ್ಸ್ ಬಿಲಾಂಗಿಂಗ್ ಟು ಗ್ರೂಪ್. ಸೊ ಫಸ್ಟ್ ಆಫ್ ಆಲ್, ಫ್ಯೂಕೋಝ್ಯಾಂಥಿನ್ ಇಸ್ ಅ ಟೈಪ್ ಆಫ್ ಝ್ಯಾಂಥೋಫಿಲ್ ಪಿಗ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಝ್ಯಾಂಥೋಫಿಲ್ ಪಿಗ್ಮೆಂಟಿನ ಕಲರ್ ಏನಿರಬಹುದು? ಇಟ್ ರೇಂಜಸ್ ಫ್ರಮ್ ಯೆಲ್ಲೋ ಟು ಬ್ರೌನ್. ಓಕೆ, ಬ್ರೌನ್ ಬಂದಿದ ತಕ್ಷಣ ಯಾವ ಆಲ್ಗೆ ಆಗುತ್ತೆ? ಫಿಯೋಫೈಸಿ. ಜೆಲಿಡಿಯಂ ಇಸ್ ಅ ರೆಡ್ ಆಲ್ಗೆ, ಫಿಯೋಫೈಸಿ. ಹಾಗೆ ನಾನು ಸ್ಪೆಸಿಫಿಕ್ ಆಗಿ ಹೋದರೆ ರೋಡೋಫೈಸಿಯಲ್ಲಿ ಫೈಕೋ ಎರಿಥ್ರಿನ್ ಅಂತ ಬರುತ್ತೆ. ಇದನ್ನ ಬಿಟ್ಟರೆ ಕ್ಲೋರೋಫಿಲ್ ಎ ಮತ್ತು ಡಿ. ಫಿಯೋಫೈಸಿಯಲ್ಲಿ ಫ್ಯೂಕೋಝ್ಯಾಂಥಿನ್ ಮತ್ತು ಕ್ಲೋರೋಫಿಲ್ ಎ ಮತ್ತು ಸಿ. ಕ್ಲೋರೋಫೈಸಿಯಲ್ಲಿ ಕ್ಲೋರೋಫಿಲ್ ಎ ಹಾಗೆ ಬಿ. ಪಿಗ್ಮೆಂಟ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಸುಮಾರು ಸರಿ ಅಂದರೆ ನೀವು ಹಿಂದೆ ಹೋದರೆ ಬಿಯಾಂಡ್ ವಾಟ್ ಐ ಡಿಸ್ಕಸ್ಡ್, ನಿಮಗೆ ಪಿಗ್ಮೆಂಟಿನ ಮೇಲೆ ಕೂಡ ಪ್ರಶ್ನೆಗಳನ್ನು ನೋಡಬಹುದು ನೀವು. ಸೊ ಸ್ಪೆಷಲಿ ಆಲ್ಗೆಯಲ್ಲಿ, ಸೊ ಕ್ವೈಟ್ ಇಂಪಾರ್ಟೆಂಟ್. ಪೈರನಾಯ್ಡ್ಸ್ ಕಂಟೇನ್, ಪೈರನಾಯ್ಡ್ಸಲ್ಲಿ ಏನಿರುತ್ತೆ? ಪ್ರೋಟೀನ್, ಸ್ಟಾರ್ಚ್. ಒಂದು ನಿಮಿಷ, there's some error here. I'll just correct these before we proceed. Okay. So pyrenoids ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ. Pyrenoids ಅನ್ನೋದು is stored food material in green algae ಮಕ್ಕಳೇ. It is in green algae. Okay. I repeat, ಬ್ರೌನ್ ಆಲ್ಗೆಯಲ್ಲಿ ಲ್ಯಾಮಿನಾರಿನ್ ಮ್ಯಾನಿಟಾಲ್, ರೆಡ್ ಆಲ್ಗೆಯಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್ ಅಂತ ಬರುತ್ತೆ. ಪೈರನಾಯ್ಡ್ಸಲ್ಲಿ ಎರಡು ಇರುತ್ತೆ, ಸ್ಟಾರ್ಚ್ ಆ್ಯಂಡ್ ಪ್ರೋಟೀನ್. ಇಟ್ ಕಂಟೈನ್ಸ್ ಬೋತ್ ಆಸ್ ಸ್ಟೋರ್ಡ್ ಫುಡ್ ಮೆಟೀರಿಯಲ್, ಪ್ರೋಟೀನ್ ಆ್ಯಂಡ್ ಸ್ಟಾರ್ಚ್ ಬೋತ್. ಆ ಕಾಂಬಿನೇಷನ್ ಅನ್ನ, ಆ ಸ್ಟೋರ್ಡ್ ಫುಡ್ ಮೆಟೀರಿಯಲ್ನ ಪೈರನಾಯ್ಡ್ಸ್ ಅಂತ ನಾವು ಕರೆಯೋದು. ಎಕ್ಸ್ಕ್ಲೂಸಿವ್ಲಿ ಸೀನ್ ಇನ್ ಗ್ರೀನ್ ಆಲ್ಗೆ ಅಥವಾ ಕ್ಲೋರೋಫೈಸಿ. ಓಕೆ. Chlorophyll A, D and phycoerythrin as major pigments occur in. ಇವಾಗ ತಾನೇ ಹೇಳಿದೆ, ಕ್ಲೋರೋಫಿಲ್ ಎ ಮತ್ತು ಡಿ ಆ್ಯಂಡ್ ಫೈಕೋಎರಿಥ್ರಿನ್ ಮೇಜರ್ ಪಿಗ್ಮೆಂಟ್. ಎರಿಥ್ರಿನ್, ಎರಿಥ್ರೋಸ್, ರೆಡ್ ಇನ್ ಕಲರ್. ಎರಿಥ್ರೋಸೈಟ್ಸ್, RBC, ರೆಡ್ ಬ್ಲಡ್ ಕಾರ್ಪಸೆಲ್ಸ್. ಸೊ ಎರಿಥ್ರೋಸ್, ಎರಿಥ್ರಿನ್ ಅದು ಮೀನ್ಸ್ ರೆಡ್ ಇನ್ ಕಲರ್. ಅಂದಿದ ತಕ್ಷಣ ರೆಡ್ ಆಲ್ಗೆ ಶುಡ್ ಬಿ ಯೋರ್ ಆನ್ಸರ್. ಇದು ಆ್ಯಕ್ಚುಲಿ ನೆನ್ಪಿಟ್ಕೊಳ್ಳೋಕ್ಕೆ ಸ್ಪೆಷಲಿ ಕ್ಲೋರೋಫಿಲ್ ಎ ಡಿ ಅನ್ನು ಇಲ್ಲಿ ನೋಡಿ ಹೌ ಇಟ್ ವರ್ಕ್ಸ್. ಇದನ್ನಾಗೇನು ಅಭಿಯಾನ್ 2.0 ಅಲ್ಲಿ ನಾನು ಹೇಳಿದ್ದೀನಿ. ಕ್ಲೋರೋಫಿಲ್ ಎ ಬಿ ನೀವು ಆರ್ಡರಲ್ಲಿ GBR ಬರೆದ್ರೆ, ಅಂದರೆ ಗ್ರೀನ್ ಬ್ರೌನ್ ರೆಡ್ ಆಲ್ಗೆ ಬರೆದ್ರೆ, ಈ ಆರ್ಡರ್ ಚೇಂಜ್ ಮಾಡಿದ್ರೆ ದಿಸ್ ಲಾಜಿಕ್ ವಿಲ್ ನಾಟ್ ಹೆಲ್ಪ್. ಐ ರಿಪೀಟ್, ಇಲ್ಲಿ ಆಗುತ್ತೆ ಕ್ಲೋರೋಫಿಲ್ ಎ ಮತ್ತು ಸಿ ಆ್ಯಂಡ್ ಇಲ್ಲಿ ಆಗುತ್ತೆ ಕ್ಲೋರೋಫಿಲ್ ಎ ಮತ್ತು ಡಿ. ಸೊ ಎ ಇಸ್ ಕಾಮನ್ ಫಾರ್ ಆಲ್ ದ ತ್ರೀ. ಬಿ, ಸಿ, ಡಿ ಪ್ರೊವೈಡೆಡ್ ಯು ಹ್ಯಾವ್ ಮೇಂಟೈನ್ಡ್ ಗ್ರೀನ್ ಬ್ರೌನ್ ರೆಡ್. ಈ ಆರ್ಡರನ್ನು ಚೇಂಜ್ ಮಾಡಿದ್ರೆ ನ್ಯಾಚುರಲಿ ದಿ ಎಂಟೈರ್ ಥಿಂಗ್ ವಿಲ್ ಚೇಂಜ್. ಎಕ್ಸ್ಟ್ರಾ ಬ್ರೌನ್ ಆಲ್ಗೆಯಲ್ಲಿ ಫ್ಯೂಕೋಝ್ಯಾಂಥಿನ್, ಅನದರ್ ಎಕ್ಸ್ಟ್ರಾ ಪಿಗ್ಮೆಂಟ್ ಇನ್ ರೆಡ್ ಆಲ್ಗೆ ಫೈಕೋಎರಿಥ್ರಿನ್. ರೆಡ್ ಆಲ್ಗೆ ಡಿಫರ್ ಫ್ರಮ್ ದ ಗ್ರೀನ್ ಆಲ್ಗೆ ಆಸ್ ದೇ ಲ್ಯಾಕ್ ಕ್ಲೋರೋಫಿಲ್ ಎ. ರೆಡ್ ಆಲ್ಗೆಯಲ್ಲಿ ಏನು ಇಲ್ಲ ವಿಚ್ ಇಸ್ ದೇರ್ ಇನ್ ಗ್ರೀನ್ ಆಲ್ಗೆ.
specialized cell organs, cellulose in their cell wall, flagella throughout the life. Chlorophyll A ಎರಡರಲ್ಲೂ ಇದೆ. ಸ್ಪೆಷಲೈಸ್ಡ್ ಸೆಕ್ಸ್ ಆರ್ಗನ್ಸ್ ಆಸ್ ಸಚ್ ನಿಮಗೆ ಇನ್ ಫ್ಯೂ ರೆಡ್ ಆಲ್ಗೆ ಕಾಣಿಸಬಹುದು, ಬಟ್ ಇನ್ ಜನರಲ್ ಆಲ್ಗೆ ಡಸಂಟ್ ಪ್ರೊಡ್ಯೂಸ್ ಅ ಸ್ಪೆಷಲೈಸ್ಡ್ ಸೆಕ್ಸ್ ಆರ್ಗನ್. Cellulose in their cell wall both have. Flagella throughout the life. Red algae differ from the green algae as they lack flagella throughout their life. ಹೌದು, ರೆಡ್ ಆಲ್ಗೆಯಲ್ಲಿ ಮೊಟೈಲ್ ಸ್ಟ್ರಕ್ಚರ್ಸ್ ಕಾಣಿಸಲ್ಲ, ಫ್ಲಾಜೆಲೇಟೆಡ್ ಸ್ಟ್ರಕ್ಚರ್ಸ್ ಕಾಣಿಸಲ್ಲ ಅಂತ ನಿಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯು ಶುಡ್ ಬಿ ಅವೇರ್ ಆಫ್ ದಿಸ್. ಇಂಪಾರ್ಟೆಂಟ್. ನೀವು ವ್ಯತ್ಯಾಸವನ್ನು ಹುಡುಕಬೇಕು. ಓಕೆ, that is question number 17. Question number 18 ನೋಡೋಣ. A class of algae, okay, characterized by pyriform spores and two laterally inserted flagella is exemplified by. ಸೊ ಈ ಪಾರ್ಟ್ ನಿಮ್ಮ ಆಲ್ಗೆ ಮುಗಿಬೇಕಾದ್ರೆ ಒಂದು ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿದ್ದಾರೆ NCERT ಅಲ್ಲಿ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ ದ್ಯಾಟ್ ಇಫ್ ಯು ಸಿ ರೆಡ್ ಆಲ್ಗೆ ಫ್ಲಾಜೆಲ್ಲ ಅಂದಿದ ತಕ್ಷಣ ಇಸ್ ಔಟ್ ಆಫ್ ದ ರೇಸ್, ಬಿಕಾಸ್ ರೆಡ್ ಆಲ್ಗೆಲಿ ಫ್ಲಾಜೆಲ್ಲ ಅನ್ನೋದು ಕಾಣಿಸೋದೇ ಇಲ್ಲ. ದೆನ್ ದಿ ಆನ್ಸರ್ ಇಸ್ ಬಿಟ್ವೀನ್ ಗ್ರೀನ್ ಆಲ್ಗೆ ಅಂಡ್ ಬ್ರೌನ್ ಆಲ್ಗೆ. ಹೌದಾ? ಸೊ ಬ್ರೌನ್ ಆಲ್ಗೆ ಆಗಲಿ ಗ್ರೀನ್ ಆಲ್ಗೆ ಆಗಲಿ ಎರಡೂ ಕೂಡ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡೋದು ಹೀಗೇನೆ, ಪೈರಿಫಾರ್ಮೆ. ಇದನ್ನ ಪೈರಿಫಾರ್ಮ್ ಅಂತೀವಿ. ಸೊ ಬೇಸ್ ಇಸ್ ಬ್ರಾಡ್ ಅಂಡ್ ತುದಿ ಸ್ವಲ್ಪ ನ್ಯಾರೋ ಆಗಿರುತ್ತೆ. ಹೌದಾ? ನಾವು ಫ್ಲಾಜೆಲ್ಲ ಎಷ್ಟು ನಂಬರ್ ಅಂಡ್ ಎಲ್ಲಿ ಅಟ್ಯಾಚ್ ಆಗಿದೆ ಅದರಲ್ಲಿ ವ್ಯತ್ಯಾಸ ಬರುತ್ತೆ. ಬ್ರೌನ್ ಆಲ್ಗೆಯಲ್ಲಿ ಇಟ್ ಇಸ್ ಲ್ಯಾಟ್ರಲಿ ಇನ್ಸರ್ಟೆಡ್, ಅಂದರೆ ಸೈಡ್ಸಲ್ಲಿ ಅಟ್ಯಾಚ್ ಆಗಿದೆ ಅಂಡ್ ಅನ್ಈಕ್ವಲ್ ಫ್ಲಾಜೆಲ್ಲ ಇರುತ್ತೆ. ಅದೇ ಗ್ರೀನ್ ಆಲ್ಗೆ ಅಂತ ಬಂದಾಗ ಇಟ್ ಈಸ್ ಅಟ್ಯಾಚ್ ಟು ದ ಟಿಪ್ ಎಪಿಕಲ್ ಆ್ಯಂಡ್ ಈಕ್ವಲ್ ಆಗಿರುತ್ತೆ. 2 ಫ್ಲಾಜೆಲ್ಲ ಇರಬಹುದು, 2 to 8, ಬಟ್ ದೇ ಆರ್ ಆಲ್ ಆಫ್ ಈಕ್ವಲ್ ಲೆಂತ್. ಇದು ಗ್ರೀನ್ ಆಲ್ಗೆದು ಸ್ಪೆಷಾಲಿಟಿ ಆ್ಯಂಡ್ ಇದು ಬ್ರೌನ್ ಆಲ್ಗೆದು ಸ್ಪೆಷಾಲಿಟಿ. ನೀವು ಕೊಟ್ಟಿರೋಂಥ ಎಕ್ಸಾಂಪಲ್ಸ್ ಇಂದ ಬ್ರೌನ್ ಆಲ್ಗೆ ಯಾವುದು ಅಂತ ಹುಡುಕ್ಬೇಕು, ವಿಚ್ ಇಸ್ ಫ್ಯೂಕಸ್. ಪಾರ್ಫೈರಾ ಇಸ್ ರೆಡ್ ಆಲ್ಗೆ, ಯುಡೋರಿನಾ ಅಂಡ್ ವಾಲ್ವಾಕ್ಸ್ ಆರ್ ಗ್ರೀನ್ ಆಲ್ಗೆ. Incorrect statement with respect to bryophyte. They commonly grow in moist and shaded areas. ಹೌದು, ತುಂಬ ಬಿಸಿಲು ಹೆಚ್ಚಿನ ಬ್ರಯೋಫೈಟ್ಸ್ ತಡ್ಕೊಳ್ಳಲ್ಲ, ಒಣಗಿ ಹೋಗುತ್ತೆ. ಡಿಪೆಂಡೆಂಟ್ ಆನ್ ವಾಟರ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಹೌದು, ಅದಕ್ಕೆ ಬ್ರಯೋಫೈಟ್ಸ್ ಅನ್ನ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ದೇ ಲ್ಯಾಕ್ ಟ್ರೂ ರೂಟ್ ಸ್ಟೆಮ್ ಅಂಡ್ ಲೀವ್ಸ್. ಹೌದು, ಬ್ರಯೋಫೈಟ್ಸ್ ಹ್ಯಾವ್ ಥ್ಯಾಲಾಯ್ಡ್ ಬಾಡಿ ಫಾರ್ಮ್ ಅಂತ ಹೇಳುವಂಥದ್ದು. ದ ಝೈಗೋಟ್ ಅಂಡರ್ಗೋ ರಿಡಕ್ಷನ್ ಡಿವಿಷನ್ ಇಮಿಡಿಯೇಟ್ಲಿ ಟು ಫಾರ್ಮ್ ಸ್ಪೋರ್ಸ್. ಈ ಕೆಲಸ ಬ್ರಯೋಫೈಟ್ಸ್ ಮಾಡ್ತಿಲ್ಲ. ಈ ಕೆಲಸವನ್ನು ಆಲ್ಗೆ ಮಾಡೋದು, ಬಿಕಾಸ್ ಇಲ್ಲಿ ಎಂಬ್ರಿಯೋ ಸ್ಟೇಜ್ ಇಲ್ಲ. ಬ್ರಯೋಫೈಟ್ಸ್ ಅಲ್ಲಿ ಏನಾಗುತ್ತೆ, ಝೈಗೋಟ್ ಡೈರೆಕ್ಟಾಗಿ ಮಿಯೋಸಿಸ್ ತೋರಿಸಲ್ಲ. ರಿಡಕ್ಷನ್ ಡಿವಿಷನ್ ಇಸ್ ಮಿಯೋಸಿಸ್. ರಾದರ್ ಮೈಟೋಸಿಸ್ ತೋರಿಸ್ಕೊಂಡು ಎಂಬ್ರಿಯೋಗೆ ಫಾರ್ಮ್ ಆಗುತ್ತೆ ಆ್ಯಂಡ್ ಎಂಬ್ರಿಯೋ ವಿಲ್ ದೆನ್ ಬಿಕಮ್ ಸ್ಪೋರೋಫೈಟ್ಸ್ ಆ್ಯಂಡ್ ಸ್ಪೋರೋಫೈಟಿನ ಒಳಗಡೆ ಮಿಯೋಸಿಸ್ ಆಗಿ ಸ್ಪೋರ್ ಫಾರ್ಮೇಷನ್ ಆಗೋದು. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದ ಲೈಫ್ ಸೈಕಲ್ ಆಫ್ ಕೋರ್ಸ್. ಆಲ್ಗೆದು ಲೈಫ್ ಸೈಕಲ್ ಆಸ್ ಕಂಪೇರ್ ಟು ಬ್ರಯೋಫೈಟ್ ಇಸ್ ಸಿಂಪಲ್. ಹ್ಯಾಪ್ಲಾಯ್ಡ್ ಸ್ಪೋರ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ದ್ಯಾಟ್ ಹ್ಯಾಪ್ಲಾಯ್ಡ್ ಸ್ಪೋರ್ ವಿಲ್ ಜರ್ಮಿನೇಟ್ ಇನ್ ಟು ಅ ಥ್ಯಾಲಸ್ ಅಷ್ಟೇ. ಅಲ್ಲಿ ನಿಮಗೆ ಎಂಬ್ರಿಯೋ ಫಾರ್ಮೇಷನ್ ಇಲ್ಲ, ಇಷ್ಟೆಲ್ಲ ಕಾಯ್ಬೇಕಂತಿಲ್ಲ. ಝೈಗೋಟಿಂದ ಡೈರೆಕ್ಟ್ ನೀವು ಸ್ಪೋರ್ಸಿಗೆ ಬಂದ್ಬಿಡ್ತೀರಾ. ಓಕೆ, ನಾನು ಹೀಗೆ ಬರ್ದ್ರೆ ಇದನ್ನ ಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್. ಓಕೆ, ಇದು 3 ಡಿಪ್ಲಾಯ್ಡ್, ಡಿಪ್ಲಾಯ್ಡ್, ಡಿಪ್ಲಾಯ್ಡ್. ಇದು ಬ್ರಯೋಫೈಟ್. ಆಲ್ಗೆ ಹೇಗೆ, ಆಲ್ಗೆ ವಿಲ್ ಸ್ಕಿಪ್ಪಿಂಗ್ ಮಾಡುತ್ತದು. ಝೈಗೋಟಿಂದ ಡೈರೆಕ್ಟ್ ಸ್ಪೋರ್ಸಿಗೆ ಬಂದ್ಬಿಡುತ್ತೆ. ನೋ ಎಂಬ್ರಿಯೋ, ನೋ ಸ್ಪೋರೋಫೈಟ್. I hope this is clear. Yes. Sporophyte of bryophytes is ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಅನ್ನ ನೋಡಿ ನಾನೊಂದು ಡಯಾಗ್ರಾಮ್ ಡ್ರಾ ಮಾಡಿ ಇಟ್ಟಿದ್ದೀನಿ. ಸೊ ಇದೊಂದು ಡಯಾಗ್ರಾಮ್, ಫ್ಯುನೇರಿಯಾದೊಂದು ಡಯಾಗ್ರಾಮ್ ಇದೆ ನಿಮ್ಮ ಬುಕ್ಕಲ್ಲಿ. ಓಕೆ, ಫ್ಯುನೇರಿಯಾದ ಡಯಾಗ್ರಾಮ್ ಅಲ್ಲಿ ನೀವು ನೋಡ್ಕೊಳ್ಳಿ, ಕೆಳಭಾಗ ದ ಗ್ರೀನ್ ಕಲರ್ ಇದೆಯಲ್ವಾ, ಇದನ್ನ ಗೆಮಿಟೋಫೈಟ್ ಅಂತ ಕರಿತೀವಿ. ಆ್ಯಂಡ್ ನಾನು ಏನಂದಿದ್ದೆ, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ರೂಲ್ ಇದೆ, ಗೆಮಿಟೋಫೈಟ್ ಆರ್ ಹ್ಯಾಪ್ಲಾಯ್ಡ್. ಅದರ ಮೇಲೆ ಅದರ ಸಪೋರ್ಟ್ ತಗೊಂಡು ಬೆಳೀತಾ ಇರುವಂಥ ಭಾಗ ವಿಚ್ ಇಸ್ ನಾಟ್ ಗ್ರೀನ್ ಇನ್ ಕಲರ್, ಇದನ್ನ ಸ್ಪೋರೋಫೈಟ್ ಅಂತೀವಿ ಆ್ಯಂಡ್ ಇಟ್ ಇಸ್ ಡಿಪ್ಲಾಯ್ಡ್. ಸೊ ಇಟ್ಸ್ ಲೈಕ್ 2 ploidy ಆನ್ ದ ಸೇಮ್ ಪ್ಲಾಂಟ್ ಬಾಡಿ ವಿಚ್ ಇಸ್ ಸೀನ್ ಇನ್ ಅದರ್ ಪ್ಲಾಂಟ್ಸ್ ಆಲ್ಸೋ, ಬಟ್ ಇಲ್ಲಿ ನಾನು ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಫ್ರೀ ಲಿವಿಂಗ್ ಸ್ಪೋರೋಫೈಟ್ ಅಂತೂ ಅಲ್ವೇ ಅಲ್ವಾ, ಬಿಕಾಸ್ ಇಟ್ ಇಸ್ ನಾಟ್ ಗ್ರೀನ್ ಇನ್ ಕಲರ್, ಬ್ರೌನ್. ಸೊ ಅದಕ್ಕೆ ಫುಡ್
ಸ್ವಂತ ಪ್ರಿಪೇರ್ ಮಾಡೋಕ್ಕಾಗ್ತಿಲ್ಲ. ಫ್ರೀ ಲಿವಿಂಗ್ ಗೆಮಿಟೋಫೈಟ್, ಸ್ಪೋರೋಫೈಟ್ ಕೆನಾಟ್ ಬಿ ಎ ಗೆಮಿಟೋಫೈಟ್. ಸ್ಪೋರೋಫೈಟ್ is sporophyte, ಗೆಮಿಟೋಫೈಟ್ is ಗೆಮಿಟೋಫೈಟ್. More differentiated than that of ferns, no. ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್ಸ್, ಜಿಮ್ನೋಸ್ಪಮ್ಸ್, ಏಂಜಿಯೋಸ್ಪಮ್ಸ್. ಸೊ ನೀವು ಹೇಗೆ ಮೇಲೆ ಮೇಲೆ ಹೋಗ್ತಾ ಹೋಗ್ತೀರಾ, ದ್ಯಾಟ್ ಈಸ್ ಹೌ ದ ಸ್ಪೋರೋಫೈಟ್ಸ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಡಿಫ್ರೆನ್ಶಿಯೇಟೆಡ್. ಓಕೆ, ನಾನ್ ಗ್ರೀನ್ ಸ್ಟ್ರಕ್ಚರ್ ಹೌದು, ಗ್ರೀನ್ ಇಲ್ಲ, ಆ್ಯಂಡ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಗೆಮಿಟೋಫೈಟ್, ಸತ್ಯ. Gemetophyte are green in color, photosynthetic, so they prepare food, and the sporophyte is dependent on it. Main plant body of bryophyte is, main plant body yaudu? The green color structure that we had drawn, which is the gemetophyte. Free living, unicellular, divided into foot, seta and capsule, is more developed than gymnosperms, which is impossible. Foot, seta, capsule, sporophyte is divided into it. Free living, yes of course. ತನ್ನ ಪಾಡಿಗೆ ತಾನು ಗ್ರೀನ್ ಕಲರ್ ಇದ್ದೀನಿ, ಪಿಗ್ಮೆಂಟ್ ಇದೆ, ನಾನು ಫೋಟೋಸಿಂಥಸಿಸ್ ಮಾಡ್ಕೊಂಡು ಸ್ವಂತ ಫುಡ್ ಪ್ರಿಪೇರ್ ಮಾಡ್ಕೊಂಡು ನಾನು ಹಾಯಾಗಿರ್ತೀನಿ. ಯುನಿಸೆಲ್ಯುಲರ್ ಇಸ್ ನೋ, ಇಟ್ ಇಸ್ ಮಲ್ಟಿಸೆಲ್ಯುಲರ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಿನ್ಸ್ ಡ್ಯಾಶ್ ಫಾರ್ಮ್ ಡೆನ್ಸ್ ಮ್ಯಾಟ್ಸ್ over the soil, they reduce the impact of falling rain and prevent soil erosion. ಇದು economic importance of bryophytes ಅಲ್ಲಿದೆ. ಡೆನ್ಸ್ ಮ್ಯಾಟ್ ಥರದ ಸ್ಟ್ರಕ್ಚರನ್ನು ಪ್ರೊಡ್ಯೂಸ್ ಮಾಡೋದು ಮಕ್ಕಳೇ ಬ್ರಯೋಫೈಟ್ಸ್. ಅದರಲ್ಲಿ ಕೂಡ ಇಲ್ಲಿ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ ಅಥವಾ ಆಪ್ಷನ್ಸಲ್ಲಿ ಮಾಸಸ್ ವಿಲ್ ಬಿ ದಿ ಆನ್ಸರ್. ಮಾಸಸ್ ಆರ್ ಅ ಟೈಪ್ ಆಫ್ ಬ್ರಯೋಫೈಟ್ಸ್, ಅದರ ಅಪೋಸ್ ಇನ್ನೊಂದು ಗ್ರೂಪ್ ಇದೆ ಲಿವರ್ವರ್ಟ್ಸ್. ಓಕೆ, ಎಸ್, ಸೊ ಪ್ರಿವೆಂಟ್ ಸಾಯಿಲ್ ಇರೋಷನ್, ಕರೆಕ್ಟ್. ಮುಂದೆ ಹೋಗೋಣ. Protonema is formed in mosses and liverworts. Protonema represents sporophytic stage of bryophyte. So remember that protonema is a haploid structure formed in mosses. Haudu. Okay? Funaria ankoli, funaria. So sporophyte alli reduction division meiosis agi spore formation aguttalla, idu haploid. ಪ್ರತಿ ಒಂದು ಸ್ಪೋರ್ ಒಂದು ಪ್ರೋಟೋನಿಮಾವನ್ನು ಕೊಡುತ್ತೆ. ಇಮ್ಯಾಜಿನ್ ಒಂದು ಸ್ಪೋರ್ ಡೆವಲಪ್ ಆಯಿತು. ಪ್ರೋಟೋನಿಮಾ ಇಸ್ ಸಚ್ ಅ ಫಿಲಮೆಂಟಸ್ ಸ್ಟ್ರಕ್ಚರ್. ಎಲ್ಲಿ ಬೆಳೀತಾ ಇದೆ? ಮಣ್ಣಿನ ಅಡಿಯಲ್ಲಿ. ಆ್ಯಂಡ್ ಇದು ಬ್ರಾಂಚಿಂಗ್ ಅನ್ನು ತೋರಿಸ್ಕೊಳ್ಬಹುದು. ಹೀಗೆ ಬ್ರಾಂಚ್ ಆಗಬಹುದು. ಇಲ್ಲೊಂದು ಬ್ರಾಂಚ್ ಅನ್ಕೊಳ್ಳಿ. ಆ್ಯಂಡ್ ಈ ಬ್ರಾಂಚಸ್ ಇಂದ ದೆನ್ ಯು ಹ್ಯಾವ್ ದ ಗೆಮಿಟೋಫೈಟ್ ಅರೈಸಿಂಗ್. ಹೀಗೆ ನಾನು ಇಲ್ಲಿ ಒಂದೇ ಮಾಡಿರೋದು, ಸುಮಾರು ಅರೈಸ್ ಆಗ್ತಾ ಹೋಗುತ್ತೆ. ಸೊ ಓವರ್ ಆಲ್ ದ ಪ್ಲಾಯ್ಡಿ ಆಫ್ ಪ್ರೋಟೋನಿಮಾ ಇಸ್ ಆಲ್ಸೋ ಹ್ಯಾಪ್ಲಾಯ್ಡ್. ಆ್ಯಂಡ್ ಪ್ಲಾಂಟ್ ಕಿಂಗ್ಡಮಲ್ಲಿ ರೂಲ್ ಏನು? ಹ್ಯಾಪ್ಲಾಯ್ಡ್ ಎಂದ ತಕ್ಷಣ ಇಟ್ ಬಿಲಾಂಗ್ಸ್ ಟು ಗೆಮಿಟೋಫಿಟಿಕ್ ಜನರೇಷನ್. ಆಪ್ಷನ್ ಸ್ಟೇಟ್ಮೆಂಟ್ ಎ ಅಲ್ಲಿ ಏನು ತಪ್ಪಾಯಿತು ಗೊತ್ತಾ? ಲಿವರ್ ವರ್ಟ್ ಕೊಟ್ಬಿಟ್ಟಿದ್ದಾರೆ. ಲಿವರ್ ವರ್ಟಲ್ಲಿ ಪ್ರೋಟೋನಿಮಾ ಬೆಳೆಯಲ್ಲ. ಸೊ ಸ್ಟೇಟ್ಮೆಂಟ್ ಎ ಇಸ್ ರಾಂಗ್. ಬಿ ಇಸ್ ಆಲ್ಸೋ ರಾಂಗ್ ಬಿಕಾಸ್ ಇಲ್ಲಿ ಸ್ಪೋರೋಫಿಟಿಕ್ ಜನರೇಷನ್ ಕೊಟ್ಟಿದ್ದಾರೆ, ಗೆಮಿಟೋಫಿಟಿಕ್ ಆಗಬೇಕಿತ್ತು. ಸೊ ಬೋತ್ ಎ ಆ್ಯಂಡ್ ಬಿ ಆರ್ ಇನ್ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ಸ್ ಬ್ರಯೋಫೈಟ್ಸ್ ಡೂ ನಾಟ್ ರಿಸೆಂಬಲ್ ಗ್ರೀನ್ ಆಲ್ಗೆ? ವ್ಯತ್ಯಾಸವನ್ನ ಹೇಳಿ. ಸೇಮ್ ಅಲ್ಲ ಗ್ರೀನ್ ಆಲ್ಗೆ ಅಂಡ್ ಬ್ರಯೋಫೈಟ್. ಥ್ಯಾಲಾಯ್ಡ್ ಪ್ಲಾಂಟ್ ಬಾಡಿಯಲ್ಲಿ ಎರಡೂ ಸೇಮ್. ಆಬ್ಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ಝೈಲಮ್ ಫ್ಲೋಯಮ್ ಅಲ್ಲಿ ಎರಡೂ ಸೇಮ್, ಎರಡರಲ್ಲೂ ಇಲ್ಲ. ನೀಡ್ ಆಫ್ ವಾಟರ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಎರಡಕ್ಕೂ ಬೇಕು. ಆಲ್ಗೆ ಕೂಡ ನೀರಲ್ಲೇ ಬೆಳೆಯೋದು, ಸೊ ನೀರನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಬ್ರಯೋಫೈಟ್ ನೆಲದ ಮೇಲೆ ಬೆಳೆಯುತ್ತೆ, ಬಟ್ ನೀರು ಬೇಕು ಅದಕ್ಕೆ ಅಲ್ವಾ? ಅದು ಹೇಗೆ ಅಂತ ಹೇಳಿದ್ರೆ ಕೈಂಡ್ಲಿ ವಿಸಿಟ್ ಅಭಿಯಾನ್ 2.0. ಐ ರಿಪೀಟ್, ಟೈಮ್ ಸ್ಟ್ಯಾಂಪ್ಸ್ ಇದೆ, ಅದಕ್ಕೆ ಹೋಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ ನಡೆಯುತ್ತೆ ಅಂತ ಇಟ್ಸ್ ಬ್ರೀಫ್ 1 or 2 minute ಎಕ್ಸ್ಪ್ಲನೇಷನ್. ಅದನ್ನು ನೋಡಿಕೊಂಡ್ರೆ ಹೌ ಬ್ರಯೋಫೈಟ್ ದೋ ನೆಲದ ಮೇಲೆ ಬೆಳೀತಾ ಇದೆ, ನೀರು ಹೇಗೆ ಯೂಟಿಲೈಸ್ ಮಾಡ್ಕೊಳ್ಳುತ್ತೆ ಅಂತ ಅಲ್ಲಿ ಹೇಳಿದ್ದೀನಿ ನಾನು. ಪ್ರೆಸೆನ್ಸ್ ಆಫ್ ಎಂಬ್ರಿಯೋ ವುಡ್ ಬಿ ದಿ ಆನ್ಸರ್. ಯಾಕೆಂದರೆ ಈ ಎಂಬ್ರಿಯೋ ಬ್ರಯೋಫೈಟ್ಸ್ ಅಲ್ಲಿ ಇದೆ, ಆದರೆ ಆಲ್ಗೆಯಲ್ಲಿ ಇಲ್ಲ. ಓಕೆನಾ? ನೆಕ್ಸ್ಟ್, ಹೆಟಿರೋಸ್ಪೋರಿ ಇಸ್ ನಾಟ್ ಫೌಂಡ್ ಇನ್. ಓಕೆ, ಸೊ ನಾನು ಇಲ್ಲಿ ನೋಡಿ ಒಂದು ಇದನ್ನು ಬರ್ಕೊಂಡ್ರೆ ಇನ್ನೂ ಒಳ್ಳೇದು. ನೀವು ಎಲ್ಲಿ ಬರ್ಕೊತೀರಾ? NCERT ಟೆಕ್ಸ್ಟ್ ಬುಕ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲೇ ಬರ್ಕೊಂಬಿಡಿ.
ಟು ಬಿ ವೆರಿ ಫ್ರ್ಯಾಂಕ್. ಇಲ್ಲ ಯಾವುದಾದ್ರು ನೋಟ್ಸ್ ಮೇಂಟೈನ್ ಮಾಡಿದರೆ ಪ್ಲಾಂಟ್ ಕಿಂಗ್ಡಮಿಗೆ ಅಂತಾದರೆ ಅಲ್ಲಿ ಎಲ್ಲಾದರೂ ಸೈಡಲ್ಲಿ ಜಾಗ ಮಾಡಿ ಸ್ವಲ್ಪ ಟ್ಯಾಬ್ಯುಲರ್ ಕಾಲಮ್ ಥರ ಮಾಡಿ ಬರ್ಕೊಂಬಿಡಿ. ಸೊ ರಿಮೆಂಬರ್, ನೋಡಿ ಹೆಟರೋಸ್ಪೋರಿ ಹೇಗೆ ವರ್ಕ್ ಆಗುತ್ತೆ ಆಸ್ ಯು ಗೋ ಅಪ್ ದ ಎವಲ್ಯೂಷನ್. ನೋಡಿ ಆಲ್ಗೆ ಎಲ್ಲವೂ ಹೋಮೋಸ್ಪೋರಸ್, ಎಲ್ಲ ಗಿಡಗಳು ಹೋಮೋಸ್ಪೋರಸ್ ಹೆಟ್ರೋಸ್ಪೋರಸ್ ಗೊತ್ತಲ್ವಾ? ಹೆಟ್ರೋಸ್ಪೋರಸ್ ಅಂದ್ರೆ ಎರಡು ಟೈಪಿನ ಸ್ಪೋರ್ ಪ್ರೊಡಕ್ಷನ್ ಆಗ್ತಾ ಇದೆ, ಚಿಕ್ಕದು ದೊಡ್ಡದು. ಹೋಮೋಸ್ಪೋರಸ್ ಅಂತ ಹೇಳಿದ್ರೆ ಎಲ್ಲಾ ಸ್ಪೋರ್ಸ್ ಆರ್ ಆಫ್ ಸೇಮ್ ಸೈಜ್. ಬ್ರಯೋಫೈಟ್ಸ್ ಕೂಡ ಎಲ್ಲವೂ ಹೋಮೋಸ್ಪೋರಸ್. ಟೆರಡೋಫೈಟ್ಸ್ ಅಲ್ಲಿ ಮೇನ್ಲಿ ಹೋಮೋಸ್ಪೋರಸ್, ಓಕೆ, ಫ್ಯೂ ಹೆಟರೋಸ್ಪೋರಸ್. ಎಕ್ಸಾಂಪಲ್ ಏನು? ಫ್ಯೂ ಹೆಟಿರೋ ಅಂತ ಬರಿತಾ ಇದ್ದೀನಿ, ಅಂದ್ರೆ ಹೆಟರೋಸ್ಪೋರಸ್. ಸಲಾಜಿನೆಲ್ಲ ಸ್ಯಾಲ್ವಿನಿಯಾ ಕೊಟ್ಟಿದ್ದಾರೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಎಲ್ಲವೂ ಹೆಟರೋಸ್ಪೋರಸ್, ಆಲ್ ದಿ ಎಕ್ಸಾಂಪಲ್ಸ್ ಪೂರ್ತಿ ಜಿಮ್ನೋಸ್ಪರ್ಮ್ ಗ್ರೂಪೇ. ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಆಲ್ಸೋ ಕಂಪ್ಲೀಟ್ಲಿ ಹೆಟರೋಸ್ಪೋರಸ್. ಇದರ ಬೇಸಿಸ್ ಮೇಲೆ ಆನ್ಸರ್ ಹೇಳ್ಬಹುದಾ? ಹೆಟರೋಸ್ಪೋರ್ ಇಸ್ ನಾಟ್ ಫೌಂಡ್ ಇನ್, ಎಲ್ಲಿ ಕಾಣಿಸ್ತಾ ಇಲ್ಲ? ಲಿವರ್ ವರ್ಟ್ ಅಂಡ್ ಮಾಸಸ್. ಸ್ಯಾಲಾಜಿನೆಲ್ಲ ಸ್ಯಾಲ್ವಿನಿಯಾ ಇಸ್ ಟೆರಡೋಫೈಟ್, ಹೆಟರೋಸ್ಪೋರಸ್ಗೆ ಎಕ್ಸಾಂಪಲ್ ಇದು. ಡೈಕಾಟ್ ಮೊನೊಕಾಟ್ ಆರ್ ಏಂಜಿಯೋಸ್ಪರ್ಮ್ಸ್ ಹೆಟರೋಸ್ಪೋರಸ್, ಸೈಕಸ್ ಅಂಡ್ ಸೆಡ್ರಸ್ ಆರ್ ಜಿಮ್ನೋಸ್ಪರ್ಮ್ಸ್ ಹೆಟರೋಸ್ಪೋರಸ್. ಇದನ್ನ ಬರ್ಕೊಂಡ್ರೆ ಬೆಸ್ಟ್. ಇನ್ ಟೆರಡೋಫೈಟ್ಸ್ ದ ಸ್ಪೋರೋಫಿಲ್ಸ್ ಆರ್ ಬಾರ್ನ್ ಆನ್ ಗೆಮಿಟೋಫೈಟ್, ಸ್ಪೋರೋಫೈಟ್, ಪ್ರೋಥ್ಯಾಲಸ್, ರೈಜಾಯ್ಡ್ಸ್. ಸ್ಪೋರೋಫಿಲ್ಸ್ ಅಂತ ಹೇಳಿದ್ರೆ ಬೇಸಿಕ್ಲಿ ದೇ ಆರ್ ಸ್ಟ್ರಕ್ಚರ್ಸ್ which are going to bear spores. So sporophylls are in sporophytes only. ಟೆರಡೋಫೈಟ್ಸ್ ಇನ ಎಲೆಗಳನ್ನ ನಾವು ಸ್ಪೋರೋಫಿಲ್ಸ್ ಅಂತ ಕರೆಯೋದು, ಬಿಕಾಸ್ ಅದರ ಮೇಲೆ ಸ್ಪೋರ್ಸ್ ಇದೆ. ದಟ್ಸ್ ವೈ ದೇ ಕಾಲ್ಡ್ ಎಸ್ ಸ್ಪೋರೋಫಿಲ್ಸ್. ಸ್ಪೋರ್ ಬೇರಿಂಗ್ ಲೀವ್, ಸ್ಪೋರೋಫಿಲ್. ಫಿಲ್ ಅಂದ್ರೆ ಲೀಫ್ ಲೈಕ್ ಸ್ಟ್ರಕ್ಚರ್ ಆರ್ ರಾದರ್ ಲೀಫ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ yet again. So question number 27 ನೋಡೋಣ. In heterosporous species, the female gametophyte remains on the parent sporophyte for variable periods and development of zygote into young embryo within the female gametophyte is precursor to the. This statement is exactly taken from your NCERT. Pteridophytes ನೀವು ಓದ್ತಾ ಇರಬೇಕಾದ್ರೆ when you come to the end of the paragraph, you will be able to see that ಇದನ್ನ precursor to seed habit ಅಂತಾರೆ. ಅರ್ಥ ಆಯ್ತಾ? ಸೊ ಟೆರಡೋಫೈಟ್ಸ್ ಅಲ್ಲಿ ಲೆಟ್ ಅಸ್ ಸೇ ಒಂದು ಗಿಡ ಇದೆ, ಆ್ಯಂಡ್ ಈ ಗಿಡದ ಮೇಲೆ ದ ಫೀಮೇಲ್ ಗೆಮಿಟೋಫೈಟ್ ಈಸ್ ರಿಟೇನ್ಡ್. ಇದು ಫೀಮೇಲ್ ಗೆಮಿಟೋಫೈಟ್, ಒಂದು ಸ್ಪಾಟ್ ಥರ ಮಾಡ್ತಾ ಇದ್ದೀನಿ. ಸೊ ಹೆಟಿರೋಸ್ಪೋರಸ್ ಟೆರಡೋಫೈಟ್ಸ್ ಅಲ್ಲಿ ಇದು ನಿಮಗೆ ನೋಡೋಕೆ ಸಿಗುವಂಥದ್ದು. ಹೆಟರೋಸ್ಪೋರಸ್ ಟೆರಡೋಫೈಟ್ಸ್ ಅಲ್ಲಿ ನಿಮಗೆ ದ ಮೆಗಾಸ್ಪೋರ್ಸ್ ಆರ್ ದ ಲಾರ್ಜರ್ ಸೈಜ್ ಸ್ಪೋರ್ಸ್ ದಟ್ ಆರ್ ದೇರ್, ದೇ ಆರ್ ರಿಟೇನ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಪ್ಲಾಂಟ್. ಆ್ಯಂಡ್ ಅದನ್ನು ರಿಟೇನ್ ಮಾಡಿ megaspores ಅನ್ನ, ಮೈಕ್ರೋಸ್ಪೋರ್ಸ್ ಅಂಡ್ ಮೆಗಾಸ್ಪೋರ್ಸ್ ಟೂ ಆರ್ ಪ್ರೊಡ್ಯೂಸ್ ಬೈ ಹೆಟ್ರೋಸ್ಪೋರಸ್ ಫರ್ನ್. ಮೈಕ್ರೋಸ್ಪೋರ್ಸ್ ಅನ್ನ ರಿಲೀಸ್ ಮಾಡುತ್ತೆ, ಮೆಗಾಸ್ಪೋರ್ಸ್ ಅನ್ನ ತನ್ನ ಹತ್ರ ಇಟ್ಕೊಂಡಿರುತ್ತೆ. ಇಟ್ಕೊಂಡು ಅದನ್ನ ಬೆಳೆಸೋದು ತನ್ನ ಮೇಲೇನೆ. ಓಕೆ, ಗಿಡದ ಮೇಲೇನೆ ಬೆಳೀತಾ ಇದೆ. ದ ಫೀಮೇಲ್ ಗೆಮಿಟೋಫೈಟ್ ರಿಮೇನ್ ಆನ್ ದ ಪೇರೆಂಟ್ ಸ್ಪೋರೋಫೈಟ್ ಫಾರ್ ವೇರಿಯಬಲ್ ಪೀರಿಯಡ್ ಡಿಪೆಂಡಿಂಗ್ ಅಪಾನ್ ದಿ ಎಕ್ಸಾಂಪಲ್. ಇಟ್ ವಿಲ್ ಬಿ ದೆನ್ ಡಿಟ್ಯಾಚ್ಡ್ ಆರ್ ಇಟ್ ವಿಲ್ ಬಿ that is how it is. And then there is development of zygote into young embryo within the female gametophyte. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಪ್ರಿಕರ್ಸರ್ ಟು ಸೀಡ್ ಹ್ಯಾಬಿಟ್. ಸೀಡ್ ಹ್ಯಾಬಿಟ್, ಸೊ ಅಲ್ಲಿ ಸೀಡ್ ಪ್ರೊಡಕ್ಷನ್ ಆಗ್ತಿಲ್ಲ, ಬಟ್ ಇದರಿಂದನೇ ಎವಲ್ಯೂಷನ್ ಆಗಬೇಕಾದ್ರೆ ಸೀಡ್ ಅನ್ನೋದು ಮುಂದೆ ಪ್ರೊಡ್ಯೂಸ್ ಆಯಿತು, ಲೈಕ್ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ. ಸೊ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಸೀಡ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತೀವಲ್ವಾ. ಸೊ ವೆನ್ ವಿ ಸೇ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಸೀಡ್ ಪ್ರೊಡಕ್ಷನ್ ಆಗ್ತಾ ಇದೆ, ಸೀಡ್ ಎಲ್ಲಿ ಹುಟ್ಟೋದು? ಓವ್ಯೂಲ್ ಬಿಕಮ್ ಸೀಡ್, ಹೌದಾ? ಓವ್ಯೂಲ್ನ ಒಳಗಡೆ ಏನಿರುತ್ತೆ? ಎಂಬ್ರಿಯೋ ಸ್ಯಾಕ್, ವಿಚ್ ಇಸ್ ನಥಿಂಗ್ ಬಟ್ ಫೀಮೇಲ್ ಗೆಮಿಟೋಫೈಟ್. ಆ ಓವ್ಯೂಲ್ ಸೀಡ್ ಆಗೋ ತನಕ ಆ್ಯಂಡ್ ಆ ಗೆಮಿಟೋಫೈಟ್, ಫೀಮೇಲ್ ಗೆಮಿಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕಲ್ಲಿ ಎಂಬ್ರಿಯೋ ಬೆಳೆಯೋ ತನಕ, ಓವ್ಯೂಲ್ ಸೀಡ್ ಆಗೋ ತನಕ ಸೀಡನ್ನು ತಾಯಿ ಗಿಡ ತನ್ನ ಹತ್ರ ಇಟ್ಕೊಂಡಿರುತ್ತೆ. ಓನ್ಲಿ ಒನ್ಸ್ ಇಟ್ ಇಸ್ ಮೆಚ್ಯೂರ್, ಇಟ್ ಈಸ್ ದೆನ್ ರಿಲೀಸ್ಡ್, ಅಲ್ವಾ? ಎಸ್ ಆರ್ ನೋ? ಎಸ್. So this is the answer for this particular question. Next, in some pteridophytes, the spore germinate to form prothallus, which is. So pteridophytes, the prothallus is nothing but a gametophyte, and adra feature kelta idare. Inconspicuous and unicellular, multicellular and green in color, thalloid and photosynthetic, both B and C. Okay.
ಇನ್ಕಾನ್ಸ್ಪಿಕ್ಯೂಯಸ್ ಆ್ಯಂಡ್ ಯೂನಿಸೆಲ್ಯುಲಾರ್ ಅಲ್ಲ. ಯೂನಿಸೆಲ್ಯುಲಾರ್ ಅಂತೂ ಅಲ್ವೇ ಅಲ್ಲ. ಇನ್ಕಾನ್ಸ್ಪಿಕ್ಯೂಯಸ್ ಅಂತ ಹೇಳಿದ್ರೆ ನಮಗೆ ಟಪ್ ಅಂತ ಕಾಣಿಸಲ್ಲ, ಯು ಸರ್ಚ್ ಫಾರ್ ಇಟ್ ಅನ್ನೋ ರೀತಿ. ಅದು ಎಲ್ಲೋ ಸತ್ಯ, ಬಿಕಾಸ್ ದ ಪ್ರೋಥ್ಯಾಲಸ್ ಇಸ್ ಆಲ್ಮೋಸ್ಟ್ ಮೈಕ್ರೋಸ್ಕೋಪಿಕ್, ತುಂಬ ಚಿಕ್ಕದದು. ಯೂನಿಸೆಲ್ಯುಲಾರ್ 100% ಅಲ್ಲ. ಮಲ್ಟಿಸೆಲ್ಯುಲಾರ್ ಹೌದು, ಗ್ರೀನ್ ಇನ್ ಕಲರ್ ಹೌದು. ಹಾರ್ಟ್ ಶೇಪ್ ಪ್ರೋಥ್ಯಾಲಸ್ ಟೆರಡೋಫೈಟ್ಸಲ್ಲಿ ತೋರಿಸೋದ್ನಲ್ವ ಡ್ರಾ ಮಾಡಿ. ಥ್ಯಾಲಾಯ್ಡ್ ಹೌದು, ಅಲ್ಲಿ ನಿಮಗೆ ರೂಟ್ಸ್, ಲೀಫ್, ಸ್ಟೆಮ್ ಹಾಗೆಲ್ಲ ಏನು ಕಾಣಿಸಲ್ಲ, ಹಾರ್ಟ್ ಶೇಪ್ ಸ್ಟ್ರಕ್ಚರ್. ಫೋಟೋಸಿಂಥೆಟಿಕ್ ಕೂಡ ಹೌದು. ಸೊ ಬೋತ್ ಬಿ ಆ್ಯಂಡ್ ಸಿ. 29ನೇ ಕ್ವೆಶನ್, ವ್ಯಾಸ್ಕ್ಯುಲಾರ್ ಆರ್ಕಿಗೋನಿಯೇಟ್ಸ್ ಇನ್ಕ್ಲೂಡ್. ವ್ಯಾಸ್ಕ್ಯುಲೇಚರ್, ಝೈಲಮ್ ಮತ್ತು ಫ್ಲೋಯಮ್ ಇರಬೇಕು, ಆ್ಯಂಡ್ ಆರ್ಕಿಗೋನಿಯಾ ಕೂಡ ಇರಬೇಕು. ಆಲ್ ಎಂಬ್ರಿಯೋಫೈಟ್ಸ್, ಎಂಬ್ರಿಯೋಫೈಟ್ಸಲ್ಲಿ ಏನೆಲ್ಲ ಬರುತ್ತೆ? ಬ್ರಯೋಫೈಟ್ಸ್, ಟೆರಿಡೋ, ಜಿಮ್ನೋ ಆ್ಯಂಡ್ ಎಂಜಿಯೋ. ಹೌದಾ? ಇದ್ರಲ್ಲಿ ಪ್ರಾಬ್ಲಮ್ ಏನು? ಬ್ರಯೋಫೈಟ್ ಇಸ್ ನಾಟ್ ಅನ್ ಎಂಬ್ರಿಯೋಫೈಟ್ ಅಲ್ವಾ? ಸಾರಿ, ಬ್ರಯೋಫೈಟ್ ಇಸ್ ಅನ್ ಎಂಬ್ರಿಯೋಫೈಟ್, ಬಟ್ ಅದ್ರ ಹತ್ರ ವ್ಯಾಸ್ಕ್ಯುಲೇಚರ್ ಇಲ್ಲ, ಝೈಲಮ್ ಫ್ಲೋಯಮ್ ಇಲ್ಲ. ಆಲ್ ಸ್ಪರ್ಮ್ಯಾಟೋಫೈಟ್ ಅಂದರೆ ಸೀಡ್ ಪ್ರೊಡ್ಯೂಸಿಂಗ್, ಆ್ಯಂಡ್ ಸ್ಪರ್ಮ್ಯಾಟೋಫೈಟ್ ಅಂದರೆ ಸೀಡ್ ಪ್ರೊಡ್ಯೂಸಿಂಗ್. ಇಲ್ಲಿ ಬರೋದು ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜಿಯೋಸ್ಪರ್ಮ್ಸ್. ಎಂಜಿಯೋಸ್ಪರ್ಮ್ಸ್ ಹತ್ರ ಆರ್ಕಿಗೋನಿಯಾ ಇದೆಯಾ? ಇಲ್ಲ. ಟೆರಡೋಫೈಟ್ಸ್ ಆ್ಯಂಡ್ ಜಿಮ್ನೋಸ್ಪರ್ಮ್ಸ್, ಸರಿನಾ? ಟೆರಡೋಫೈಟ್ಸ್ ಹತ್ರ ಆರ್ಕಿಗೋನಿಯಾ ಇದೆಯಾ? ಹೌದು. ಜಿಮ್ನೋಸ್ಪರ್ಮ್ಸ್ ಹತ್ರ ಇದೆಯಾ? ಹೌದು. ಇನ್ಸೈಡ್ ದ ಓವ್ಯೂಲ್. ಎರಡು ಹತ್ರನೂ ಝೈಲಮ್ ಫ್ಲೋಯಮ್ ಇದೆಯಾ? ಹೌದು. And the answer is option C. Gymnosperms and angiosperms al tirga angiosperms is not an option because angiosperms archegonia produce ಮಾಡಲ್ಲ, vasculature ಇದೆ, xylem phloem ಇದೆ. The giant redwood tree is, ಅದರ ಹೆಸರೇನು ಕೇಳ್ತಾ ಇದ್ದಾರೆ ಅಷ್ಟೇ. ದಿಸ್ ಇಸ್ ಅ ಡೈರೆಕ್ಟ್ ಕ್ವೆಶನ್, ಇದನ್ನ ಏನು ಎಕ್ಸ್ಪ್ಲೇನ್ ಮಾಡೋದು? ಸಿಕ್ವಿಯಾ ಅ ಜಿಮ್ನೋಸ್ಪರ್ಮ್. ಇಟ್ಸ್ ಅ ಟೈಪ್ ಆಫ್ ಅ ಜಿಮ್ನೋಸ್ಪರ್ಮ್. ಇಡೀ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಎಲ್ಲಕ್ಕಿಂತ ಉದ್ದ ಮರ, ಲಾರ್ಜೆಸ್ಟ್ ಟ್ರೀ ಇನ್ ದ ವರ್ಲ್ಡ್ ಇಸ್ ಸಿಕ್ವಿಯಾ. ಇದನ್ನ ಜೈಂಟ್ ರೆಡ್ವುಡ್ ಟ್ರೀ ಅಂತ ಕೂಡ ಕರಿತೀವಿ. ವುಲ್ಫಿಯಾ ಮಕ್ಕಳೇ ಇಸ್ ದ ಸ್ಮಾಲೆಸ್ಟ್ ಎಂಜಿಯೋಸ್ಪರ್ಮ್. ಓಕೆ, ವುಲ್ಫಿಯಾ ಅಂತ. ಸೆಲಾಜಿನೆಲ್ಲಾ ಇಸ್ ಹೆಟ್ರೋಸ್ಪೋರಸ್. ಫೈಕಸ್ ಆಲದ ಮರ, ಪೀಪಲ್ ಗಿಡ ಅಂತೀವಿ, ಅದು. In gymnosperms, the male gametophyte is highly reduced, known as. Male gametophyte is known as pollen grain, like in angiosperm. Highly reduced, ನಿಮಗೆ ಇಲ್ಲಿ ಹೆಚ್ಚಾಗಿ a single celled structure ಆಗಿರೋದು, hence highly reduced, male gametophyte. ಮ್ಯಾಮ್ ಬ್ರಯೋಫೈಟ್ಸಿಗೆ ಹೈಲಿ ರೆಡ್ಯೂಸ್ ಹೇಳ್ಬಹುದಾ? ಮೇಲ್ ಗೆಮಿಟೋಫೈಟ್ ಇಲ್ಲ. ಬ್ರಯೋಫೈಟ್ಸಲ್ಲಿ ಮೇಲ್ ಗೆಮಿಟೋಫೈಟೇ ಅದರ ಬಾಡಿ, ಇಟ್ ಇಸ್ ಮಲ್ಟಿಸೆಲ್ಯುಲಾರ್, ರೆಡ್ಯೂಸ್ಡ್ ಆಗಲ್ಲ. ಟೆರಡೋಫೈಟಲ್ಲಿ ಗೆಮಿಟೋಫೈಟ್ ಇಸ್ ಹಾರ್ಟ್ ಶೇಪ್ ಪ್ರೋಥ್ಯಾಲಿಸ್, ಹೈಲಿ ರೆಡ್ಯೂಸ್ಡ್ ಆಗಲ್ಲ ಅಲ್ವಾ? ಜಿಮ್ನೋಸ್ಪರ್ಮ್ಸಲ್ಲಿ ರೆಡ್ಯೂಸ್ ಆಯಿತು, ಇವನ್ ಇನ್ ಎಂಜಿಯೋಸ್ಪರ್ಮ್ಸ್ ರೆಡ್ಯೂಸ್ ಆಗುತ್ತೆ, ಸೈಜ್ ವೈಸ್, ನಂಬರ್ ಆಫ್ ಸೆಲ್ಸ್ ವೈಸ್. ಅರ್ಥ ಆಯ್ತಾ? ಹಾಗೆ ಎಂಬ್ರಿಯೋ ಸ್ಯಾಕಿಗೆ ಹೆಸರೇನು ಮಕ್ಕಳೇ? ಫೀಮೇಲ್ ಗ್ಯಾಮಿಟೋಫೈಟ್. ನೆಕ್ಸ್ಟ್, ಟೆರಡೋಫೈಟ್ಸ್ ಡಿಫರ್ ಫ್ರಮ್ ಜಿಮ್ನೋಸ್ಪರ್ಮ್ಸ್ ಆಸ್ ದ ಫಾರ್ಮರ್. ಫಾರ್ಮರ್ ಅಂದರೆ ಫಸ್ಟ್ ಬಂದಿರೋದು, ಕೊಟ್ಟಿರೋದು. ಹ್ಯಾವ್ ಎಂಬ್ರಿಯೋ, ಎರಡರಲ್ಲೂ ಎಂಬ್ರಿಯೋ ಇದೆ, ಸೊ ಇದು ವ್ಯತ್ಯಾಸ ಆಗಲ್ಲ. ಕಂಟೈನ್ ವೆಸಲ್ಸ್ ಇನ್ ದೇರ್ xylem, do not form seed, produce non-motile male gamete, contain vessels in their xylem. ವೆಸಲ್ಸ್ ಅನ್ನೋದು xylem ಯಾವ ಗಿಡದ ಹತ್ರ ಇದ್ರೆ ಎಲ್ಲದ ಹತ್ರನೂ ವೆಸಲ್ಸ್ ಅನ್ನೋದು ಇದ್ದೇ ಇರುತ್ತೆ. ಆರ್ ರಾದರ್ ನಾಟ್ ಟ್ರೂ, ಸಾರಿ, ವೆಸಲ್ಸ್ ಇನ್ ದ xylem. ಸೊ xylem ಅಂತ ಹೇಳಿದಾಗ ದೇರ್ ಆರ್ 4 ಕಾಂಪೊನೆಂಟ್ಸ್: ವೆಸಲ್ಸ್, ದೆನ್ ಯು ಹ್ಯಾವ್ ದ xylem ಫೈಬರ್, ದೆನ್ ಯು ಹ್ಯಾವ್ xylem ಪ್ಯಾರೆಂಕೈಮ್ ಅಂತೀವಿ, ಇನ್ನೊಂದು ಟ್ರೆಕೀಡ್ಸ್ ಅಂತ ಬರುತ್ತೆ. ಸೊ ವೆಸಲ್ಸ್ ಆರ್ ಸಮಥಿಂಗ್ ವಿಚ್ ಆರ್ ಫೌಂಡ್ ಓನ್ಲಿ ಇನ್ ಎಂಜಿಯೋಸ್ಪರ್ಮ್ಸ್. ಟೆರಡೋಫೈಟ್ಸ್ ಹತ್ರನೂ ಇಲ್ಲ, ಜಿಮ್ನೋಸ್ಪರ್ಮ್ಸ್ ಹತ್ರನೂ ಇಲ್ಲ. ಹ್ಯಾವ್ ಎಂಬ್ರಿಯೋ, ಬೋತ್ ಹ್ಯಾವ್, ಬೋತ್ ಡೋಂಟ್ ಅಂತ ಬರಿತಾ ಇದ್ದೀನಿ. ಓಕೆ,
Pteridophytes differ from gymnosperm as the format does not form seeds. Correct. Pteridophytes ಹತ್ರ seed ಇಲ್ಲ, gymnosperms ಹತ್ರ ಇದೆ. Both produce non-motile male gamete. ತಪ್ಪು. Both don't produce non-motile gametes. Both produce motile gametes. Okay, even gymnosperms ಹತ್ರ male gamete is motile. Anyways, ಅದನ್ನ ನೆನ್ಪಿಟ್ಕೋಬೇಕಂತಿಲ್ಲ. Event of pollination is seen in which of the given plant group? Pollination ಎಲ್ಲಿ ನಡೆಯುತ್ತೆ? ನೆನ್ಪಿಟ್ಕೊಳ್ಳಿ. ಪಾಲಿನೇಷನ್ ನಡಿಬೇಕಾ? ಪೋಲನ್ಸ್ ಬೇಕು. ಪೋಲನ್ಸ್ ಪ್ರೊಡ್ಯೂಸ್ ಮಾಡೋದು ಎರಡೇ ಗ್ರೂಪ್, ಒಂದು ಎಂಜಿಯೋಸ್ಪರ್ಮ್ ಆ್ಯಂಡ್ ಇನ್ನೊಂದು ಜಿಮ್ನೋಸ್ಪರ್ಮ್. ಅರ್ಥ ಆಯ್ತಾ? ಸೊ ಪಾಲಿನೇಷನ್ ಅನ್ನೋದು ಎಲ್ಲಿ ನಡೆಯುತ್ತೆ? ಎಂಜಿಯೋಸ್ಪರ್ಮ್ಸ್ ಕೊಟ್ಟಿಲ್ಲ, ಜಿಮ್ನೋಸ್ಪರ್ಮ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ದಿ ಓನ್ಲಿ feasible option. In flowering plants, male and female gametophytes are respectively called. Flowering plants andre angiosperms. Male gametophyte anna pollen grain antira, female gametophyte anna embryo sac antira. I hope this is clear. Direct ಪ್ರಶ್ನೆ, ಇದರಲ್ಲಿ ಏನು ಡೌಟ್ ಇರಬಾರ್ದು ನಿಮಗೆ. ಫೇಮೇಲ್ ಆ್ಯಂಡ್ ಮೇಲ್ ಗೆಮೆಟೋಫೈಟ್ಸ್ ಕೇಳ್ತಾ ಇದ್ದಾರೆ. ಪೋಲನ್ ಗ್ರೇನ್ ಇಸ್ ಆಲ್ಸೋ ಹ್ಯಾಪ್ಲಾಯ್ಡ್, ಎಂಬ್ರಿಯೋ ಸ್ಯಾಕ್ ಇಸ್ ಆಲ್ಸೋ ಹ್ಯಾಪ್ಲಾಯ್ಡ್. ಎನಿಥಿಂಗ್ ದಟ್ ಇಸ್ ಹ್ಯಾಪ್ಲಾಯ್ಡ್ ಶುಡ್ ಬಿಲಾಂಗ್ ಟು ದಿ ಗೆಮೆಟೋಫಿಟಿಕ್ ಜನರೇಷನ್. Ploidy level of primary endosperm nucleus in a typical flowering plant. Again, if you're a first PU student, nimgidu baralla. But if you're a second PUC student, you can relate it to sexual reproduction in flowering plants, and nimge gottu. Primary endosperm nucleus is always triploid, and idagodu because of triple fusion of n plus n. Idu polar nuclei ge belong aguantadu, and idr jote innondu n which belongs to male gamete. Idanna ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ನೀವು ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ ಆದರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ. I again retained it because it is relevant to second PUC and it can be related to plant kingdom. Select the incorrect match. First embryophyte, bryophytes. ಹೌದು, because algae ಇಲ್ಲ. Algae, bryophyte, pteridophyte, gymnosperms, angiosperms. ಇದು ಆರ್ಡರ್. ಫಸ್ಟ್ ಎಂಬ್ರಿಯೋ ಫಾರ್ಮೇಷನ್ ಆಗೋದು ಬ್ರಯೋಫೈಟ್ಸ್ ಇಂದ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸೀನ್ ಇನ್ ಆಲ್. ಫಸ್ಟ್ ಟ್ರೇಕಿಯೋಫೈಟ್ಸ್ ಆರ್ ಟೆರಡೋಫೈಟ್ಸ್. ವ್ಯಾಸ್ಕ್ಯುಲೇಚರ್ ಫಸ್ಟ್ ಸ್ಟಾರ್ಟ್ ಆಗೋದು ಟೆರಡೋಫೈಟ್ಸ್ ಇಂದ, ದೆನ್ ಸೀನ್ ಇನ್ ಜಿಮ್ನೋ ಆಲ್ಸೋ, ಎಂಜಿಯೋ ಆಲ್ಸೋ. ಕರೆಕ್ಟ್. ಆರ್ಕಿಗೋನಿಯೇಟ್ ಸ್ಪರ್ಮ್ಯಾಟೋಫೈಟ್. ಆರ್ಕಿಗೋನಿಯಾ ಕೂಡ ಇದೆ, ಸೀಡ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ, ಬರೀ ಜಿಮ್ನೋಸ್ಪರ್ಮ್. ಹೌದು. ಸೀಡ್ ಪ್ಲಾಂಟ್ಸ್ ವಿದೌಟ್ ಓವರಿ, ಎಂಜಿಯೋಸ್ಪರ್ಮ್. ತಪ್ಪು. ವಿದೌಟ್ ಅಲ್ಲ, ವಿತ್ ಓವರಿ. ಓವರಿ ಅನ್ನೋದು ಬರೀ ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಇರೋದು, ಬೇರೆ ಯಾವುದ್ರಲ್ಲೂ ಇಲ್ಲ. ಅದಕ್ಕೆ ನಿಮಗೆ ಫಲಗಳು, ಫಲ ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಮಾತ್ರ ಸಿಗೋದು. ಜಿಮ್ನೋಸ್ಪರ್ಮ್ಸ್ ಫಲ ಕೊಡುತ್ತಾ? ಇಲ್ಲ. ಓವರಿ ಇರೋ ಕಾರಣದಿಂದ ಇನ್ಕರೆಕ್ಟ್ ಮ್ಯಾಚ್ ಏನಾಗುತ್ತೆ? ಆಪ್ಷನ್ ಡಿ. Floridian starch is stored food in which of the given algae? Like I said, red algae. Volvox is green algae, so ಇಲ್ಲಿ ಪೈರನಾಯ್ಡ್ ಆಗುತ್ತೆ. ಯುಡೋರಿನಾ ಕೂಡ ಗ್ರೀನ್ ಆಲ್ಗೆ, ಪೈರನಾಯ್ಡ್ ಆಗುತ್ತೆ. ಪ್ಯೂಕಸ್ ಅಲ್ಲಿ ಬ್ರೌನ್ ಆಲ್ಗೆ, ಸೊ ಲ್ಯಾಮಿನಾರಿನ್ ಅಥವಾ ಮ್ಯಾನಿಟಾಲ್. ಮ್ಯಾನಿಟಾಲ್. Right? Floridian starch is Gelidium. Gelidium. Which of the given is bryophyte? Bryophyte ಯಾವುದಿದ್ರಲ್ಲಿ? 1 2 3 4 bryophyte ಹೇಳಿದ್ದಾರೆ, ಮಾಸದ ಲಿವರ್ ವರ್ಟ ಹೇಳಲಿಲ್ಲ. ಸೊ ಟೈಪ್ ಆಫ್ ಲಿವರ್ ವರ್ಟ್ ಮರ್ಕ್ಯಾನ್ಶಿಯಾ. ಇಟ್ಸ್ ಅ ಡೈಷಿಯಸ್, ಅಂದರೆ ಯುನಿಸೆಕ್ಷುವಲ್, ಅಂದರೆ ಒಂದು ಥ್ಯಾಲಸಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಂಥರಿಡಿಯಾ, ಇನ್ನೊಂದು ಬೇರೆನೇ ಥ್ಯಾಲಸಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆರ್ಕಿಗೋನಿಯಾ. ಸೊ ಡೈಷಿಯಸ್ ಅಂದರೆ ಯುನಿಸೆಕ್ಷುವಲ್. ಲಿವರ್ ವರ್ಟ್, ಮಾಸ್ ಅಲ್ಲ.
ಲೈಕೋಪೋಡಿಯಂ ಇಸ್ ಅ ಟೆರಡೋಫೈಟ್. ಲೈಕಾಪ್ಸಿಡಾದಲ್ಲಿ ಬರುತ್ತೆ. ಅಲ್ಲಿ ಟೆರಡೋಫೈಟ್ ಎಂಡಲ್ಲಿ ಒಂದು ಲೈನಲ್ಲಿ ಲೈಕಾಪ್ಸಿಡ, ಸ್ಪಿನಾಪ್ಸಿಡ, ಟೀರಾಪ್ಸಿಡ ಎಲ್ಲ ಕೊಟ್ಟಿದ್ದಾರೆ, ನೋಡಿದ್ದೀರಲ್ವಾ? ಲೈಕಾಪ್ಸಿಡ, ಸ್ಪಿನಾಪ್ಸಿಡ, ಟೀರಾಪ್ಸಿಡ, ಇನ್ನೊಂದೇನು ಬರ್ತಿಲ್ಲ, ಬರುತ್ತೆ, ಹೇಳ್ತೀನಿ. ಗಿಂಕೋ ಇಸ್ ಜಿಮ್ನೋಸ್ಪರ್ಮ್. ಸೈಲಾಪ್ಸಿಡ ಬಂತು. ಓಕೆ. ಲ್ಯಾಮಿನೇರಿಯಾ ಇಸ್ ಬ್ರೌನ್ ಆಲ್ಗೆ. ಸೊ ಅಲ್ಲಿಂದ ಇದನ್ನು ಎತ್ಕೊಂಡಿದ್ದವರು ಲೈಕೋಪೋಡಿಯಂ. ಅಲ್ಲಿ ನಿಮಗೆ ಈಕ್ವಿಸಿಟಮ್ ಇದೆ, ಡಾಪ್ಟೆರಿಸ್, ಟೆರಿಸ್, ಸೆಡಿಯಾಂಟಮ್, ಸೆಲಾಜಿನೆಲ್ಲ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಓಕೆ. ಲಾಸ್ಟ್ ಬಟ್ ಒನ್ ಕ್ವೆಶನ್. ಏಗೆಪ್ಯಾರಟಸ್ ಇನ್ ದಿ ಎಂಬ್ರಿಯೋ ಸ್ಯಾಕ್ ಆಫ್ ಜಿಮ್ನೋಸ್ಪರ್ಮ್ ಇಸ್. ನಾನು ಆಲ್ರೆಡಿ ಇದನ್ನು ಏಂಜಿಯೋಸ್ಪರ್ಮ್ ಇಸ್ ಡ್ರಾ ಮಾಡಿದ್ದೆ. ಇಲ್ಲಿ ನಿಮಗೆ ಸಿನರ್ಜಿಡ್ 2, ಒಂದು ಎಗ್ ಸೆಲ್, 2 ಪೋಲಾರ್ ನ್ಯೂಕ್ಲಿಯೈ ಆ್ಯಂಡ್ 3 ಆ್ಯಂಟಿಪೋಡಲ್. ಯೆಟ್ ಅಗೇನ್ ಲೈಕ್ ಐ ಸೆಟ್, ಸೆಕೆಂಡ್ PUC ಮಕ್ಕಳು ಇದನ್ನು ಈಸಿಯಾಗಿ ಆನ್ಸರ್ ಮಾಡಬಹುದು. ಎಷ್ಟು ಜೀವಕೋಶಗಳಿವೆ? 7. ನ್ಯೂಕ್ಲಿಯಸ್ ಎಷ್ಟು? 8. ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ಬೇಕಂತಲೇ ಇನ್ಕ್ಲೂಡ್ ಮಾಡಿರೋದು ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಮಕ್ಕಳು ನೆಗ್ಲೆಕ್ಟ್ ಮಾಡ್ತಾರೆ, ಓದಲ್ಲ. ಇಲ್ಲಿಂದ ಪ್ರಶ್ನೆಗಳು ಬರೋದಿಲ್ಲ ಅಂತ ಅನ್ಕೋಬೇಡಿ. ಅಲ್ಲಿ ನಿಮಗೆ ನ್ಯೂಮರಿಕಲ್ ಟ್ಯಾಕ್ಸಾನಮಿ, ಸೈಟೋ ಟ್ಯಾಕ್ಸಾನಮಿ, ಕೀಮೋ ಟ್ಯಾಕ್ಸಾನಮಿ ಬಗ್ಗೆ ಸ್ವಲ್ಪ ಡೆಫಿನೇಷನ್ಸ್ ಇವೆ. ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಪ್ಲಾಂಟ್ಸ್ ಆರ್ ಯೂಸ್ ಟು ರಿಸಾಲ್ವ್ ಕನ್ಫ್ಯೂಷನ್ ಅಂತ ಕೊಟ್ಟರೆ ಇನ್ ಟ್ಯಾಕ್ಸಾನಮಿ, ಇನ್ ಸ್ಟಡಿಂಗ್ ದ ಪ್ಲಾಂಟ್ಸ್ ಆ್ಯಂಡ್ ಪುಟ್ಟಿಂಗ್ ದೆಮ್ ಇನ್ ದ ರೆಸ್ಪೆಕ್ಟಿವ್ ಗ್ರೂಪ್ಸ್. ಕೀಮೋ ಕೆಮಿಕಲ್ ಕೀಮೋ ಟ್ಯಾಕ್ಸಾನಮಿ. ಕ್ಯಾರಿಯೋ ಟ್ಯಾಕ್ಸಾನಮಿ ಅಂದರೆ ನೀವು ನ್ಯೂಕ್ಲಿಯಸ್ ಯೂಸ್ ಮಾಡ್ಕೊಳ್ಳೋದು, ಬಟ್ ನೀವು ಕ್ಯಾರಿಯೋ ಟ್ಯಾಕ್ಸಾನಮಿ ಅಂತ ಎಲ್ಲೂ ಓದಿಲ್ಲ, ಅಟ್ಲೀಸ್ಟ್ ಆ ಪ್ಯಾರಾಗ್ರಾಫಲ್ಲಿ. ಸೈಟೋ ಟ್ಯಾಕ್ಸಾನಮಿ ಅಂತ ಓದಿದ್ದೀರಾ. ಸೈಟೋ ಅಂದರೆ ಸೆಲ್. ಸೊ ಸೆಲ್ಲಿನ ಬಗ್ಗೆ ನೀವು ತಿಳ್ಕೊಂಡು ಅದರಲ್ಲಿ ಸೆಲ್ ಅಂತ ಕೊಟ್ಟರು ಎಲ್ಲ ಬರುತ್ತೆ. ಕ್ರೋಮೋಸೋಮ್ ನಂಬರ್ ಅಲ್ವಾ, ಸ್ಟ್ರಕ್ಚರ್, ಬಿಹೇವಿಯರ್, ಇದೆಲ್ಲನೂ ಕನ್ಸಿಡರ್ ಮಾಡಿ ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ನೀವು ಬೇಸಿಕ್ಲಿ ಏನು ಮಾಡ್ತಾ ಇದ್ದೀರಾ? ಡಿವೈಡಿಂಗ್ ದ ಪ್ಲಾಂಟ್ ಇನ್ ಟು ದ ರೆಸ್ಪೆಕ್ಟಿವ್ ಫ್ಯಾಮಿಲೀಸ್ ಅಥವಾ ಕ್ಲಾಸ್ ಅಥವಾ ಜೀನಸ್ ಆರ್ ವಾಟ್ ಎವರ್, ಅದನ್ನು ಟ್ಯಾಕ್ಸಾನಮಿ ಅಂತೀವಿ. ಕ್ಲಾಸಿಕಲ್ ಟ್ಯಾಕ್ಸಾನಮಿಯಲ್ಲಿ ನೀವು ಸೆಲ್ಲನ್ನು ಇನ್ಕ್ಲೂಡ್ ಮಾಡ್ತೀರಾ, ಅದರ ಎಂಬ್ರಿಯೋ ಡೆವಲಪ್ಮೆಂಟ್ ಹೇಗೆ ನಡೀತಾ ಇದೆ ಅದನ್ನು ಓದ್ತೀರಾ, ಎನಾಟಮಿಯನ್ನು ಓದ್ತೀರಾ. ಸೊ ಇದು ಎಲ್ಲವನ್ನು ಇನ್ಕ್ಲೂಡ್ ಮಾಡಿದ್ರೆ ಕ್ಲಾಸಿಕಲ್ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಅದರ ಜೊತೆ ಕೀಮೋ ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ಕೆಮಿಕಲ್ ಕಾನ್ಸ್ಟೆಂಟ್, ಯಾವ ಗಿಡ ಯಾವ ಕೆಮಿಕಲ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ತುಳಸಿ ಗಿಡದಲ್ಲಿ ಬರುವಂಥ ಸ್ಮೆಲ್ಲು ಇಸ್ ಬಿಕಾಸ್ ಆಫ್ ಅ ಸರ್ಟನ್ ಕೆಮಿಕಲ್. ಕರ್ಬೇವಲ್ಲಿ ಬರುವಂಥ ಸ್ಮೆಲ್ ಇಸ್ ಬಿಕಾಸ್ ಆಫ್ ಸರ್ಟನ್ ಕೆಮಿಕಲ್. ನೀಲಗಿರಿಯಲ್ಲಿ ಬರುವಂಥದ್ದು ಬಿಕಾಸ್ ಆಫ್ ಸಮ್ ಕೆಮಿಕಲ್. ಸೊ ನಿಮಗೆ ಯಾವುದಾದ್ರೂ ಗಿಡ ನಾಳೆ ಸಿಕ್ತು, ಎಲ್ಲ ಟ್ಯಾಕ್ಸಾನಮಿ ಮಾಡಾಯಿತು, ನೀವು ಅದಕ್ಕೆ ಫ್ಯಾಮಿಲಿ ಕೊಟ್ರಿ, ಕಿಂಗ್ಡಮ್ ಹೇಗೆ ಗೊತ್ತೇ ಇದೆ ನಮಗೆ, ಡಿವಿಷನ್ ಏಂಜಿಯೋಸ್ಪರ್ಮ್ ಅಂತ ಹಾಕಿದ್ರಿ, ಅದಕ್ಕೆ ಅದರದೇ ಆರ್ಡರು ಅದೆಲ್ಲ ಕೊಟ್ಟಾಯಿತು. ಆದರೂ ಏನೋ ಕನ್ಫ್ಯೂಷನ್, ಯಾವ ಸ್ಪೀಶಿಗೆ ಹಾಕಲಿ, ಇಲ್ಲ ಫ್ಯಾಮಿಲಿಯಲ್ಲಿ ಕನ್ಫ್ಯೂಷನ್ ಆಯಿತು. ದೆನ್ ನೀವು ಅದನ್ನು ಸ್ಮೆಲ್ ಮಾಡ್ತೀರಾ, ಏನೋ ಲೈಟಾಗಿ ಪರಿಮಳ ಅಥವಾ ಯಾವುದೋ ಒಂದು ಸ್ಮೆಲ್ ಬರ್ತಾ ಇದೆ. ಆ ಕೆಮಿಕಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟಡಿ ಮಾಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ, ಓ ಈ ಸೇಮ್ ಕೆಮಿಕಲ್ ನೀಲಗಿರಿ ಗಿಡದಲ್ಲಿರೋದು, ಹಾಗಾದರೆ ಇವುಗಳು ರಿಲೇಟೆಡ್. ಕೀಮೋ ಟ್ಯಾಕ್ಸಾನಮಿ ಅರ್ಥ ಆಯ್ತಾ? ಎಸ್. ಸೊ ದ್ಯಾಟ್ ವಾಸ್ ಅವರ್ ಪ್ಲಾಂಟ್ ಕಿಂಗ್ಡಮ್. ಇದರಲ್ಲಿ ಎಕ್ಸಾಂಪ್ಲರ್ ಪ್ರಶ್ನೆ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ಇತ್ತು. ಅನಾಲಿಸಿಸ್ ಆಲ್ರೆಡಿ ನೋಡಿದ್ದೀರಾ. ಸೊ ಪ್ಲಾಂಟ್ ಕಿಂಗ್ಡಮನ್ನು ಡೂ ನಾಟ್ ಸ್ಕಿಪ್, ಓದಿ. ಇಟ್ಸ್ ಅನ್ ಈಸಿ ಕ್ಯಾಟಗರಿ ಚಾಪ್ಟರ್. ಇದನ್ನು ಹೇಳ್ತಾ ಎಂಡಿಂಗ್ ದ ಸೆಷನ್ ಹಿಯರ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಆಲ್ ದ ಬೆಸ್ಟ್ ಆ್ಯಂಡ್ ಕೀಪ್ ಸ್ಟಡಿಂಗ್.